ಉಭಯ ಗುರುಗಳಾಗಿರ್ತಕ್ಕಂಥವರು ಪರಮ ಪೂಜ್ಯರಾದ ಶ್ರೀ ಪಂಚಾಕ್ಷರಿ ಗುರು ಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಸಾಗಿ ಬಂದಿರುವ ಮಹಾಮಹಿಮನಾಗಿರುವಂಥವನು ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವ ಈ ನಾಡಿನ ಶ್ರೇಷ್ಠ ಕಲಾವಿದರಾದ ಶಾಂತಾನಂದ ಗವಾಯಿಗಳವರಲ್ಲಿ ಗಜಾನನ ಹೂಗಾರವರಲ್ಲಿ ಕೂಡ ಶರಣೆಂದು ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿರುವ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿ ಶ್ರೀ ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಸಮಸ್ತ ಶರಣು ಬಂಧುಗಳೇ, ಮಹಾದಾಸೋಹಿಗಳೇ, ಮಹಾದಾನಿಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ನಿನ್ನೆ ದಿವಸ ನಾವೆಲ್ಲ ಸಿದ್ಧಾರೂಢರ ಒಂದು ಪುರಾಣದಲ್ಲಿ ಭಾಗಿಗಳಾಗಿ ನೋಡ್ಕೊಂಡು ಬರ್ತಾ ಇದ್ದೇವೆ. ಏನು ನಡೀತು ಅನ್ನುವುದನ್ನು ಚರಿತಾಮೃತದಲ್ಲಿ ನಾವೆಲ್ಲರೂ ಕೂಡ ನೋಡಿಕೊಂಡು ಬರ್ತಾ ಇದ್ದೇವೆ. ನಿನ್ನೆ ದಿವಸ ಸಿದ್ಧಾರೂಢರು ಏನು ಮಾಡಿದ್ರವ? ಚಳಕಾಪುರವನ್ನು ಒಬ್ಬರ ಹೋದ್ರನ್ರಿ. ಈಗ ನಾವು ಚಳಕಾಪುರ ಸಿದ್ದಪ್ಪನ ಜೊತೆಗೆ ಇದೀವಿ ಅಂತ ತಿಳ್ಕೋರಿ. ಯಾರ ಜೊತೆಗೆ ಇದೀವ್ರಿ? ಸಿದ್ದಪ್ಪನ ಜೊತೆಗೆ ಇದೀವಿ. ಸಿದ್ದಪ್ಪ ಚಳಕಾಪುರ ಬಿಟ್ಟು ಹೊರಟ. ಆತ ಎಲ್ಲಿಗೆ ಹೋಗ್ತಾನ ಆತ ನಿಂದಿಂದ ಹೋಗೋದು ನಾವು. ಹೌದ್ರೆ? ಏನು ರೊಕ್ಕ ಬೇಡ, ರುಚಿ ಬೇಡ. ಸ್ವಲ್ಪ ಸೌಂಡ್ ನೋಡಪ್ಪ, ಇದು ಹೆಂಗೈತೆ? ರೊಕ್ಕ ಬೇಡ, ರುಚಿ ಬೇಡ, ಏನೇವು ನೀವು ರೊಕ್ಕ ಕೊಡೋದು ಬೇಡ, ಏರೋಪ್ಲೇನಾಗ ಹೋಗೋದೈತೆ. ಸೋಮ ಭೀಮರನ್ನ ಕರೆದುಕೊಂಡು ಹಿಂಗೆ ಹೊರಟ, ಊರು ಬಿಟ್ಟು ಹಿಂಗೆ ಹೊರಟ. ಹೋಗುವಂಥ ಸಮಯ ದಾರಿ ಒಳಗೆ ಅವ್ರಂತಾರಂತ, ಸಿದ್ಧ ಊರು ಒಳಗೆ ಇದ್ದುಕೊಂಡಿದ್ದು ನಮ್ಮ ಸಾಧನೆ ಮಾಡೋಕ್ಕಾಗಲಿಲ್ಲೇನು ಅಂತ. ಅವಾಗ ಅನ್ಕೋಂತ ದಾರಿ ಒಳಗೆ ನಡ್ಕೊತ ಹೋಗೋದು ಹೊಂಟಿದ್ರು. ದಾರಿಯ ಮಧ್ಯದಲ್ಲಿ ಕೇಳ್ತಾರಂತ, ಹಿಂಗ ಅಂತ ತಿಳ್ಕೊಂಡಂದ್ರು. ದಾರಿ ನಡ್ಕೊಂತ 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 ಹೊರಟು. ಹಂಗಂದ ಬಳಿಕ ಅವಾಗ ಅವ್ರಂತಾರಂತ, ಸಿದ್ದಪ್ಪ ಕಬ್ಬಿಣ ಕಾದಾಗ, ಕಬ್ಬಿಣ ಕಾಯಿಸಿದಾಗ ಅದು ಏನಾಕೈತ್ರಿ? ಕಬ್ಬಿಣ ಕಾದಾಗ ಬಡ್ಕೋಬೇಕಂತಾರೆ. ಹೌದ್ರೆ? ಕಬ್ಬಿಣ ಯಾವಾಗ ಕಾಯ್ತದಲ್ಲ ಅವಾಗ ಅದನ್ನು ಬಡಿಬೇಕು. ಅದು ಹಾರಿನ ಬಡಿಯಕ್ಕೆ ಬರಂಗಿಲ್ಲ. ಮತ್ತು ಹಸಿವಾದಾಗ ಉಣ್ಬೇಕಂತ ಶರಣರ. ಯಾವಾಗ ಹಸಿವಾಗ್ತೈತಲ್ಲ ಅವಾಗ ಉಣ್ಬೇಕಂತ. ಮತ್ತು ಸಸಿಯಾಗಿ ಇದ್ದಾಗ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತಾರ. ಸಿದ್ಧ ಹೇಳಕತ್ತಿದ, ಲೇ ಇದು ಏನಂತ ತಿಳ್ಕೊಂಡು ಅಂದ್ರೆ ಗುರು ಶೋಧನೆಗೆ ಹೊಂಟಿವಪ್ಪ ನಾವು. ಇಂಥ ಸಮಯದೊಳಗೆ ನಾವು ಅದನ್ನು ಶೋಧನೆ ಮಾಡ್ಕೋಬೇಕಾಗದ, ಮುಂದೆ ಅದು ಆಗಲಾರದ್ದು ಅಂದ್ರು ಅವರು. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಮುಪ್ಪು ಹಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಯಾವಾಗ ಅದನ್ನು ಗುರು ಶೋಧನೆ ಮಾಡೋದು? ಯಾವಾಗ ಪುರಾಣ ಕೇಳೋದು? ಎಂಥ ಸಮಯದಾಗ ಪುರಾಣ ಕೇಳಿದ್ರೆ ಅದರೊಳಗೆ ಅಂತರಂಗ ಶುದ್ಧವಾಗ್ತದ, ಅಂತಃಕರಣ ಶುದ್ಧವಾಗ್ತದ. ಎಂಥ ಸಮಯದಾಗ ಕೇಳಬೇಕು? ವಯಸ್ಸು ಹೋಗಿಂದಲ್ಲ ಅಂತಾರೆ ಅವರು. ಕಿವಿ ಇದ್ದಾಗ, ಕಣ್ಣಿದ್ದಾಗ ಪುರಾಣ ಹೇಳಕತ್ಯಾರ. ಮಗಳು ಕುಂತವ್ರು ಪುರಾಣ ಕೇಳ ಕಿವಿ ಇಲ್ದವು ಬಂದು ಕೂತ, ವಯಸ್ಸಾಗೈತೆ 90 ವರ್ಷ. ಮಗಳು ಕುಂತವ್ನು ಕೇಳಿದಂತ, ಶಾಸ್ತ್ರಿಗಳು ಏನೋ ಹೇಳಕತ್ತಾರಲ್ಲ, ಶಾಸ್ತ್ರಿಗಳು ಏನೋ ಹೇಳಕತ್ತಾರಲ್ಲ ಅಂತ ತಿಳ್ಕೊಂಡಂತ ಎಲ್ಲರೂ ನಗಕತ್ತಿದ್ರಂತ. ಶಾಸ್ತ್ರಿಗಳು ನಗೋಕತ್ತಿ ಹೇಳಿದ್ರಂತ, ಎಲ್ಲರೂ ನಗಕತ್ತಿರ. ನಕ್ಕ ಬಿಟ್ಟು ಬಳಿಕ ಅವಿಗೆ ಅಂತ ತಿಳಿತು, ಅವಾಗ ಕೊಕ್ಕ ನಗಕತ್ತಿದಂತ. ಯಾಕ? ಕಿವಿ ಕೇಳಲ್ಲ ಯವ್ವ. ಇದು ದೇಹ ನಮ್ಮ ಕೈ ಒಳಗೆ ಇರುವಂಥ ಸಮಯದಲ್ಲಿ ಅವಾಗ ಗುರು ದರ್ಶನ, ಅವಾಗ ದೇವರ ದರ್ಶನ ಮಾಡಿಕೊ ಅಂತ ತಿಳ್ಕೊಂಡಂತಾರ್ರಿ.
ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ, ಬಾಯಾಗ ಒಂದು ಹಲ್ಲು ಶರಣರ ಹಲ್ಲು ಹೋಗಿ ಹಲ್ಲು ಬೀಳೋದಕ್ಕಿಂತ ಮೊದಲ ಬೆನ್ನು ಬಾಗಿ ಕಾಲ ಮೇಲೆ ಕೈಯನ್ನೂರಿ ಹೇಳುವುದಕ್ಕಿಂತ ಮೊದಲ ಶರಣರವ್ರು ಏನಂತ ಹೇಳ್ತಾರ, ಮುಪ್ಪಿಂದ ಮುಪ್ಪು ಹಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಅವಾಗ ದರ್ಶನ ಮಾಡ್ಕೊರಪ್ಪ. ಹೋಗಿ ವಯಸ್ಸುಗಿಂದ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಂಡಿಂದ ಈ ಗುಡಿಯಾಗ ಬಂದಪ್ಪ ದರ್ಶನ ಆಗಪ್ಪ ಮಲ್ಲಯ್ಯ ಅಂತ ತಿಳ್ಕೊಳೋದ ದರ್ಶನ ಹಾಕಾನೆ ನಾವು ಹೋಗ ಮರೇ ಅಂತಾರವ. ನಿಮ್ಮಂಥವ್ರು ಬಂದ್ರೆ ಎದಕ್ಕೆ ಬರ್ತೈತೆ, ಹೋಗ ಮರೇ ನೀನು ಪರಿಶುದ್ಧ ಇಲ್ಲ ಏನಂತ ತಿಳ್ಕೊಂಡಲ್ಲ ಏನೆಲ್ಲ ಮಾಡಿ ಬಂದಿದ್ದು ಇಷ್ಟಿಲ್ಲ, 90 ವರ್ಷ ಆಗಿಂದ ಇಲ್ಲಿ ಬಂದಿಯಲ್ಲ ಅಂತಾರವ. 90 ವರ್ಷ ಆಗಿಂದ ಇಲ್ಲಿ ಬಂದಿಯಲ್ಲ, ವಯಸ್ಸು ಎಷ್ಟು ಅಂತ ತಿಳ್ಕೊಳ 90, ಈಗೆಲ್ಲ 90 100 ವರ್ಷ ಬಾಳ್ತಿದ್ರು ಅವ್ರು ಹಿಂದಕ್ಕೆ. ಅವಾಗ ಹಿಂದಕ್ಕೆಲ್ಲ 100 ವರ್ಷ ಬಾಳ್ತಿದ್ರು, ಈಗ ಹಂಗಲ್ಲ. 10 ವರ್ಷಕ್ಕೆ ಏನಂತಾರೆ, ಒಂದು ಮಾತು ಹೇಳ್ಕೊಂಡು ಬರ್ತಾರೆ. 10 ವರ್ಷದಾಗ ಹುಡುಗ ಹೆಂಗಿರ್ತಾನ, 20 ವರ್ಷದಾಗ ಹೆಂಗಿರ್ತಾನ, 30 ವರ್ಷದಾಗ ಹೆಂಗಿರ್ತಾನ, 40 ವರ್ಷದಾಗ ಹೆಂಗಿರ್ತಾನ ಅಂತೇಳಿ 10 ವರ್ಷದಾಗ ಹೆಂಗಿರ್ತಾನಂತ. ಅದಕ್ಕೆ ಅವ್ರು ಏನಂತಾರೆ, ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರ, ಇಲ್ಲಪ್ಪ ಸೋಮ ಭೀಮ ಇದು ಸಮಯ ಯಾವಾಗ ಅಂತ ತಿಳ್ಕೊಂಡು ಅಂದ್ರೆ ಹೀಗೈತಿ, ಹಸಿವಾದಾಗ ಉಣಬೇಕು, ಗುರು ಶೋಧನೆಯನ್ನು ಮಾಡಂತ ತಿಳ್ಕೊಂಡು ಹೊರಟು ಹೋಗೋಣ ಅಂತ ತಿಳ್ಕೊಂಡು ಅಂಬಲ, ಅಷ್ಟೊಂದು ಹಂಬಲ ಇಟ್ಟುಕೊಂಡಿದ್ರು ಶರಣರ. ಎಷ್ಟು ಹಂಬಲ ಇತ್ತು ಗುರು ದರ್ಶನಕ್ಕೆ ಹೋಗ್ಬೇಕಂತೇಳಿ. ನಾವು ಶ್ರೀಮದ್ ಜಗದ್ಗುರು ಪುರಾಣ ನಡೆದು ಇವತ್ತಿಗೆ ಎಷ್ಟು ದಿನ ಆಯ್ತು ರೀ? 13-14 ದಿನಗಳಾತು. ನಾವು ಮನೆ ಬಿಟ್ಟ ಕೇಳಕ್ಕೆ ಬರೋವಲ್ದು ನಮ್ಮ ಮನೆ ಬರ, ಹೌದಲ್ಲ? ನಾವು ಮನೆ ಬಿಟ್ಟು ದರ್ಶನ ತಗೊಳ್ಳೋದಲ್ಲ, ಬರೀ ಪುರಾಣ ಕೇಳಕ್ಕೆ ಬರೋದಾಗವಲ್ದು ನಮ್ಮ ಮನೆ ಬರ. ಹೆಂಗಿರಬೇಕು? ಮತ್ತು ಅವ್ರಂತಾರೆ ಏನಂತ ತಿಳ್ಕೊಂಡ್ರೆ, ಸಿದ್ದಪ್ಪನವ್ರು ಅಂತಾರೆ ಸೋಮ ಭೀಮನಿಗೆ ಹೇಳಕತ್ತವ್ರು, ಇಲ್ಲಪ್ಪ ಇದೇ ಸಮಯ ಯೋಗ್ಯವಾದ ಸಮಯ, ಗುರು ಶೋಧನೆ ದೇವರ ದರ್ಶನ ಮಾಡಿಕೊಳ್ಳೋ ಸಮಯ, ಇದು ಯೋಗ್ಯ ಸಮಯದ. ಬಸವಣ್ಣನವರು ಏನಂತ ತಿಳ್ಕೊಂಡ್ರೆ 8 ವರ್ಷದವನು ಇರುವಾಗಲೇ, ಬಸವಣ್ಣ 8 ವರ್ಷದವ ಇದ್ದ. ಆ ಸಮಯದಲ್ಲಿ ಮುಂಜಿಯ ಕಾರ್ಯಕ್ರಮವನ್ನು ಮಾಡಾಕತ್ತಿದ್ರು. ಮಹಾರಾಜನ ಮಗ ಮುಂಜಿ ಕಾರ್ಯಕ್ರಮ ಮಾಡ್ತಿದ್ರು. ಅವ್ರ ಧರ್ಮದ ಪ್ರಕಾರ ನಡೀತಿತ್ತಲ್ಲ, ಆವಾಗ ಜನಿವಾರವನ್ನು ಹಾಕಿ ಹಿಂಗೆ ಮುಂಜಿಯನ್ನು ಮಾಡುವಂಥ ಸಮಯ ನಡೆದಿತ್ತು. ಆ ಕ್ಷಣವ 8 ವರ್ಷದ ಬಾಲಕನ ಏನು ಬುದ್ಧಿವಂತ, ಎಷ್ಟು ಚಾಣಾಕ್ಷಣ ಇರಬೇಕು. ಆ ಕ್ಷಣವ ಕೇಳಾಕತ್ತಿನಂತ ಪುರೋಹಿತರಿಗೆ, ಅಲ್ಲಿರ್ತಕ್ಕಂಥವರಿಗೆ, ಅವರ ತಂದೆ ತಾಯಿಗೆ ಎಲ್ಲರಿಗೂ ಕೂಡ ಕೇಳಾಕತ್ತಿನಂತ ಏನಂತ, ಅಪ್ಪ ನನಗೆ ಮುಂಜಿ ಕಾರ್ಯಕ್ರಮ ಮಾಡಾಕತ್ತಿರಲ್ಲ, ಅದರಂತೆ ನನ್ನ ಅಕ್ಕ ಅದಳಲ್ಲ, ಅಕ್ಕ ನಾಗಾಯಿಗೆ ಅವಳಿಗೆ ಮುಂಜಿ ಮಾಡಿಸಿರೇನು? ಅವಳಿಗೆ ಮಾಡಿಸಂಗಿಲ್ಲ ನಾವು ಅಂದ್ರೆ. ಆ ಕ್ಷಣವೇ ಅವ ಅಂತ ನಾಗರ ಮಾಡಿಸಂಗಿಲ್ಲ ಅಂದ್ರೆ ನಾನು ಮಾಡಿಸ್ಕೊಳಂಗಿಲ್ಲ ಅಂದವ. ನೋಡಿ ಹೆಂಗಿರಬೇಕು. ಅಕ್ಕನಿಗೆ ನೀವು ಮಾಡಿಸಿಲ್ಲ ಅಂದ್ರೆ ನಾನು ಮಾಡಿಸ್ಕೊಳಂಗಿಲ್ಲ, ನನಗಿದು ಇಷ್ಟವಿಲ್ಲ ಒಲ್ಲೆ ಅಂತ ಅನ್ಕೊಂಡು ಏನು ಮಾಡಿದ, ಏನು ಹರಸ್ವತ್ತಿಗೆ ನಮ್ಮ ಸಾಮ್ರಾಜ್ಯದ ಒಡೆಯನಾಗಬೇಕಾಗಿತ್ತು ಶರಣರ. ಒಬ್ಬ ಮಹಾರಾಜನ ಮಗನಾಗಿ ಆರಾಮಾಗಿ ಇರ್ಬೋದಾಗಿತ್ತಲ್ಲ, ಅವ ಅನ್ಕೊಂಡ ಬೇಡವೇ ಬೇಡ ಅಂತ ಅನ್ಕೊಂಡು ಏನು ಮಾಡಿದ, ಬಾಗೇವಾಡಿಯನ್ನು ಬಿಟ್ಟು ಹಿಂಗೆ ಬರಬೇಕಾದ್ರ ಹರಿಹರ ಒಂದು ಮಾತನ್ನ ಹೇಳ್ತಾನೆ. ಏನಂತ, ಶಿವಲಿಂಗಾರ್ಚನಂ ಸಕ್ತ ಚಿತ್ತಂ ಕರ್ಮಲತೆಯಂತಿಂತ ಜನ್ನಿವಾರಂ ಕಳೆದು ಬಿಸಿಟು, ಓತಿನ ಗಂಟಲಂ ಬಿಗಿಯದಂತಿರ್ದ ಮೌಂಜಿಯಂ ಪದದು ಬಿಸಿಟು, ನವ್ಯ ದುಕುಲಮಂ ತೆಗೆದಿಟ್ಟು ದಿವ್ಯ ವಸ್ತ್ರಮಂ ಪದೆದು ಮನ ನೆಳಲನಂ ನೆನೆಯದೆ ಅರ್ಥಮಂ ಲೆಕ್ಕಿಸದೆ ವೃತ್ತಿಯಂ ವಿಚಾರಿಸದೆ ಬಂಧುಗಳಂ ಬಗೆಯದೆ ಆತುರದಂ ಬಾಗೇವಾಡಿಯ ಪುರಮುಟ್ಟು ಪೂರ್ವ ದಿಶಮುಖನಾಗಿ ಕಿರಿಯದಂತರ ನಡೆದು ಬಂದು ಕೂಡಲ ಸಂಗಮಕ್ಕೆ ಸೇರಿದ ಬಸವರಸ ಬಸವ ತಂದೆ ಬಸವ ಪ್ರಭು ಅಂತ ತಿಳ್ಕೊಂಡಂದ್ರು. ಅನ್ನಲಿಲ್ಲೇ ಎಷ್ಟು ಚಂದ ಮಾತು ಹೇಳ್ತಾನೆ. ಶಿವಲಿಂಗಾರ್ಚನಂ ಸಕ್ತ ಚಿತ್ತಂ ಅಂತ ತಿಳ್ಕೊಂಡಂದ್ರು ಅವರು. ಅವನು ಜನಿವಾರವನ ಕಳೆದ ಶಿವಲಿಂಗನ ಮೇಲೆ ಅಷ್ಟು ಭಕ್ತಿ ಹುಟ್ಟಿತು, ಆಸಕ್ತಿ ಇಟ್ಕೊಂಡು ಕರ್ಮ ಲತೆಯಂತಿರ್ದ ಜನ್ನಿವಾರಂ ಕಳೆದು ಬಿಸಿಟ್ಟು. ವೃತ್ತಿಯಂ ವಿಚಾರಿಸದೆ, ನಾನು ಒಬ್ಬ ಮಹಾರಾಜ ಮಗನ ಅನ್ನೋದನ್ನು ಬಿಟ್ಟು ಅರ್ಥಮಮ್ಮ ಲೆಕ್ಕಿಸದೆ, ನನಗೆ ರೊಕ್ಕ ಎಲ್ಲಿಂದ ಬರ್ತದೆ ಅಂತ ತಿಳ್ಕೊಂಡು ಯೋಚನೆಯನ್ನು ಮಾಡದೆ, ವೃತ್ತಿಯಂ ವಿಚಾರಿಸದೆ, ಬಂಧುಗಳಂ ಬಗೆಯದೆ, ಬಂಧುಗಳನ್ನು ಅಣ್ಣ ತಮ್ಮ ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಏನು ಮಾಡ್ತಾನೆ, ಬಾಗೇವಾಡಿಯನ್ನು ಪೊಡಮಟ್ಟು ಪೂರ್ವ ದಿಶೆಯ ಮುಖನಾಗಿ ನಡೆದು ಬಂದು ಕೂಡಲ ಸಂಗಮಕ್ಕೆ ಸೇರಿದ. ಎಷ್ಟು ಅಂಬಲಿತ್ತು ಅವನಿಗೆ, ಅಂಬಲಿತ್ತು. ಗುರುವನ್ನ ಕಾಣಬೇಕು, ದೇವರ ದರ್ಶನ ಮಾಡ್ಕೋಬೇಕು, ಸಂಗಮನಾಥನ ದರ್ಶನವನ್ನು ಮಾಡಿಕೊಳ್ಬೇಕಂತ ತಿಳ್ಕೊಂಡು ಬಾಗೇವಾಡಿ ಬಿಟ್ಟು ಬರಲಿಲ್ಲೇನು ಶರಣರ.
ಬಂದಿಲ್ಲೇನು? ಅಷ್ಟೇ ಅಲ್ಲ, ಅಕ್ಕ ಮಹಾದೇವಿ ಆಕಿ ಮದುವೆ ಆಗಿದ್ರ ಅಂತ ತಿಳ್ಕೊಂಡ್ರೆ ಶರಣರ ಅರಸೊತ್ತಿಗೆ ಮಹಾರಾಣಿಯಾಗಿ ಇರಬಹುದಾಗಿತ್ತು. ಇದು ಬೇಕಾಗಿರ್ಲಿಲ್ಲ. ಇದು ಭೋಗ ಸಾಮ್ರಾಜ್ಯ ನನಗೆ ಬೇಡ ಅಂತ ತಿಳ್ಕೊಂಡು ಒಂದು ಕ್ಷಣ, ಆ ಕ್ಷಣವೇ ತಾನು ಹುಟ್ಟಿರುವಂಥ ಬಟ್ಟೆಯನ್ನು ಕಳಿಸಿ ಆ ಒಂದು ಅರಮನೆಯಿಂದ ಹೊರಗಡೆ ಬಂದಳಲ್ಲ ತಾಯಿ. ಆ ತಾಯಿ ಅಂಬಲ ಎಂಥದಿತ್ತು. ಆ ತಾಯಿ ಬಿಟ್ಟು ಬರಬೇಕಾದ್ರೆ ಚೆನ್ನ ಮಲ್ಲಿಕಾರ್ಜುನ ನನ್ನ ದೇವರು ನನ್ನ ಗಂಡ ಅಂತ ತಿಳ್ಕೊಂಡು ಹಿಂಗೆ ಬರಕತ್ತಿಲ್ಲ. ಎಷ್ಟು ಅಂಬಲವನ್ನು ಇಟ್ಟುಕೊಂಡಿದ್ಲ ಆಕಿ. ಯವ್ವ ನೋಡ, ತಾಯಿ ಬರಬೇಕಾದ್ರೆ ಕೇಳ್ತಾಳಂತ ಗಿಳಿಗಳನ್ನು, ಕೋಗಿಲೆಗಳನ್ನು ಕೇಳಿದ್ಲಂತ. ಕೋಗಿಲೆಗಳರೇ, ನನ್ನ ಹೊಡೆಯ ಚೆನ್ನ ಮಲ್ಲಿಕಾರ್ಜುನ ಕಂಡೀರಾ ಅಂತ ತಿಳ್ಕೊಂಡು ಕೇಳತ್ತಾಳ. ನೋಡಿ ಹೆಂಗಿರ್ಬೇಕು. ನನ್ನ ಗಂಡ ಚೆನ್ನ ಮಲ್ಲಿಕಾರ್ಜುನ ನೋಡಿರಿ, ನನ್ನ ಗಂಡ ಅಂದರೆ ದೇವರನ್ನು ನೋಡಿರಿ ಅಂತ ತಿಳ್ಕೊಂಡು ಕೇಳುತ್ತಾರೋ. ನೋಡಿ ಹೆಂಗಿರ್ಬೇಕು. ಎಷ್ಟು ಅಂಬಲ ಇಟ್ಕೊಂಡು ದೇವರನ್ನ ಕಾಣುವಂಥ ಅಂಬಲ. ನಮಗೆಂಥ ಅಂಬಲ ಐತ್ರಿ? ಅಯ್ಯೋ, ನಮಗೆ ಹುಣ್ಣ ಹಂಬಲ, ಟಿ ವಿ ನೋಡೋ ಹಂಬಲ, ಯಾವಾಗ ನೋಡಿತು ಏನಾಯ್ತು ಅಂತ ತಿಳ್ಕೊಂಡು. ಹೌದಲ್ಲ? ರೊಕ್ಕ ಹಣವನ್ನು ಗಳಿಸುವಂಥ ಹಂಬಲ, ಇವೆ ಎಲ್ಲವೂ ಕೂಡ ವ್ಯರ್ಥ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ಒಬ್ಬ ಮಧುರ ಚೆನ್ನ ಅಂತ ತಿಳ್ಕೊಂಡು ಒಬ್ಬ ಹಾಗೆ ಹೋಗ್ತಾನ. ಅವನೇನಂತ ತಿಳ್ಕೊಂಡಂದ್ರೆ ಹಿಂಗೆ ಗುಡ್ಡಗಾಡಿನಲ್ಲಿ ಹೋಗಿದ್ನಂತ. ಹೋಗಿ ಹಿಂಗೆ ನಿಂತ್ಕೊಂಡು ನೋಡಕತ್ತಿದ್ದ. ಅಲ್ಲೊಂದು ನವಿಲು ಕುಣಿತಿತ್ತಂತ. ಕುಣಿಯುವಂಥ ನವಿಲು ನೋಡಿದ. ಎಷ್ಟು ಸುಂದರವಾದ ನವಿಲು ಶರಣರ. ಎಷ್ಟು ಚಂದ ಬಣ್ಣವನ್ನು ಬಡದನ ಪರಮಾತ್ಮ. ಆ ನವಿಲು ನೋಡಿಬಿಟ್ರೆ ಇಷ್ಟು ಆಕರ್ಷಣೆ ಆಗ್ತದೆ. ಅದಕ್ಕೆ ಆ ಮಧುರ ಚೆನ್ನ ನವಿಲನ್ನು ನೋಡಿ ಹೇಳುತ್ತಾನ, ನಿಲ್ಲಲೇ ನವಿಲೆ, ನಿನ್ನ ಕಣ್ಣುಗಳೇಸು, ನಿನ್ನ ಕಣ್ಣ ಬಣ್ಣಗಳೇಸು ಬಣ್ಣಿಸಲಾರೆ. ಎಲ್ಲ ನಿರ್ಮಿಸಿದವನು ಎಲ್ಲಿ ತಾನೋ ಹಡಗಿಯನು ತೋರುಬಾರೆ. ಕಂಗೊಳಪೆ ಮಯೂರ ನಂಗಕ್ಕೆ ತರತರದ ಬಣ್ಣಗಳಂ ರಚಿಸಿದಾಪ, ಎಲ್ಲಿ ತಾನು ಹಡಗಿಯನು ತೋರುಬಾರೆ ಅಂತ ತಿಳ್ಕೊಂಡಂದ. ಮಧುರ ಚೆನ್ನ ಅಂತಾನ ಸುಂದರವಾದ ನವಿಲನ್ನು ನೋಡಿದ ಬಳಿಕ, ಯವ್ವ ನಿಮ್ಮ ಕಡೆ ನವಿಲು ಸಾಕಷ್ಟು ಇರ್ಬೋದಲ್ಲ, ನೋಡಿರಲ್ಲ? ನೋಡಿದ್ರಲ್ಲ ಆ ಪುಕ್ಕವನ್ನು ನೋಡಿಬಿಟ್ರೆ ಎಷ್ಟು ಚಂದ. ಕಣ್ಣುಗಳನ್ನಿಟ್ಟಾನ ಭಗವಂತ, ಎಷ್ಟು ಚಂದ ಕಣ್ಣುಗಳನ್ನಿಟ್ಟಾನವ. ಎಷ್ಟೊತ್ತಿನಾಗ ಹೋಗಿ ಬಣ್ಣ ಬಡ್ದು ಬಂದಾನ ಅದ್ರ ನವಿಲಿಗೆ? ಹೌದಲ್ರಿ? ಎಷ್ಟೊತ್ತಿನಾಗ ಹೋಗಿ ಬಣ್ಣ ಬಡ್ದಾನ? ಗಿಳಿಗೆ, ನವಿಲಿಗೆ ಯಾವಾಗ ಬಣ್ಣ ಬಡಿತಾನ್ರಿ? ಮತ್ತು ನಮಗೆ ಬರುವಂಥ ಯಾವಾಗ ಬಣ್ಣ ಬಡ್ದಾನ? ಭಗವಂತ ಕೊಟ್ಟ ಬಣ್ಣ ನಮಗೆ ಸ್ಥಿರವಾದ ಬಣ್ಣ್ರಿ. ನಾವೇನು ಮಾಡ್ತೀವಿ? ಬೆಳ್ಳಗಾಗ್ಯಾವಂತ ತಿಳ್ಕೊಂಡು ಏನೇನೋ ಮಾಡ್ಕೊತೀವಿ. ಹೌದಲ್ಲ? ನಾವು ಏನೇನೋ ಮಾಡ್ಕೊತೀವಿ. ಏನೇನೋ ಮಾಡ್ಕೊಂಡು ಬಳಿಕ ಅದು ಮತ್ತೆ 8 ದಿನದಾಗ ಏನಾಕೈತೆ? ನೀನು ಅಷ್ಟ ಅಂತ ತಿಳ್ಕೊಳತೈತೆ. ಏನೇನೋ ಮಾಡ್ಕೊಳಕ್ಕೆ ಹೋಗ್ತೀವಿ. ಸ್ಥಿರವಾಗಿರುವಂಥ ಬಣ್ಣ, ಭಗವಂತ ಕೊಟ್ಟಿರ್ತಕ್ಕಂಥ ಬಣ್ಣವನ್ನು ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ನಾ ಕರ್ರಗದೀನಿ ಮತ್ತು ಕೆಂಪಗಾಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಬ್ಯೂಟಿ ಪಾರ್ಲರ್ಗೆ ಹೋಗ್ರಿ ಮುತ್ಯಾರ ಅಂದ್ರೆ. ಹೋದೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಒಂದು 2-3 ಸಾವಿರ ರೂಪಾಯಿ ಕೊಟ್ಟು ಮಾಡಿಸ್ಕೊಂಬಂಡು ಕೆಂಪಗಾಗ್ಬೇಕಂತ. ಅವ್ರು ಹೇಳಿದರು, ನೋಡ್ರಿ ಮುತ್ಯಾರ, ನೀವು ಮಾತ್ರ ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ, ಹೊರಗೆ ಹೋದ್ರಿ ಅಂದರೆ ಕರ್ರಗಾಕಿರಿ ಅನ್ನ. ಸ್ಥಿರವಾದ ಬಣ್ಣ, ನನಗೊಂದು ಬಣ್ಣ, ನಿಮಗೊಂದು ಬಣ್ಣ, ಪಕ್ಷಿಗಳಿಗೊಂದು ಬಣ್ಣವನ್ನು ಕೊಟ್ಟಾನ, ನೀಡ್ಯಾನ. ಇದು ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಶರಣರ. ಅಂತ ಒಂದು ಪಕ್ಷಿಯನ್ನು ನೋಡಿ ಹೇಳತನ, ನಿಲ್ಲಲೇ ನವಿಲೆ, ನಿನ್ನ ಕಣ್ಣುಗಳೇಸು, ನಿನ್ನ ಕಣ್ಣ ಬಣ್ಣಗಳೇಸು ಬಣ್ಣಿಸಲಾರೆ. ಎಲ್ಲ ನಿರ್ಮಿಸಿದವನು ಎಲ್ಲಿ ತಾನು ಹಡಗಿನ ತೋರುಬಾರೆ. ಕಂಗೊಳಪೆ ಮಯೂರ ನಂಗಕ್ಕೆ ತರತರದ ಬಣ್ಣಂಗಗಳಂ ರಚಿಸಿದಾಪ, ಎಲ್ಲಿ ತಾನು ಹಡಗಿಯನು ಅಂದ. ನಿನಗೆ ಬಣ್ಣ ಬಡ್ದೋಗೇನ ಪರಮಾತ್ಮ, ನನಗೊಂದಿಷ್ಟು ತೋರಿಸಪ್ಪ ಅಂತ ತಿಳ್ಕೊಂಡು ನವಿಲಿನ ಹತ್ರ ಕೇಳಿದ್ನಂತ. ಇಷ್ಟು ಚಂದ ಇದೆಯಲ್ಲ ಪರಮಾತ್ಮ, ಎಷ್ಟೊತ್ತಿನಾಗಾರ ಬಂದು ಬಣ್ಣ ಬಡ್ದೋಗೆ ನಿನಗೆ? ತೋರಿಸಿ ನನಗೊಂದಿಷ್ಟು ಪರಮಾತ್ಮನ ಅಂದ್ಕೊಂಡು ಏನು ಮಾಡಿದ? ನವಿಲಿನ ಹತ್ರ ನೋಡಿದ. ಮತ್ತು ಹಿಂಗೆ ಸರೋವರ ಇತ್ತು, ಸರೋವರ ಹತ್ರ ಹೋಗಿ ನಿಂತ್ಕೊಂಡ. ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಮೀನವನ್ನು ನೋಡಿದ. ಮೀನವನ್ನು ನೋಡಿ ಅವ ಅಂತನ ಮಧುರ ಚೆನ್ನ, ಪಿಳುಕಿಸದ ಸಿರಿಗಣ್ಣು, ಸುತ್ತು ಚಿನ್ನದ ರೇಖೆ, ಬೆಳ್ಳಿ ಮಿರುಗಿನ ಮೈಕಾಂತಿ ನಿನಗೆ, ಮೀನ ಮೂರ್ತಿ ತೋರಿಸುವಾರೋ ನನ್ನ ಒಡೆಯ ನಡಗಿರುವ ನಾವ ಕಡೆಗೆ. ಶರಣರ, ಮೀನು ನೀರೊಳಗಿರ್ತೈತೆ, ಅದು ಕಣ್ಣು ಪಿಳುಕ್ಸಂಗಿಲ್ರಿ. ಅದು ಯವ್ವ ನೀವು ನೋಡಿರಿಲ್ಲೋ, ದಿಟ್ಟಿಸಿ ನೋಡಿರಿಲ್ಲೋ, ಅದು ಒಟ್ಟ ಕಣ್ಣು ಪಿಳುಕ್ಸಂಗಿಲ್ರಿ. ಅದಕ್ಕೆ ಪಿಳುಕಿಸದ ಸಿರಿಗಣ್ಣು, ಸುತ್ತು ಚಿನ್ನದ ರೇಖೆ ಐತೆ ಅದಕ್ಕೆ. ಯವ್ವ ಅಷ್ಟು ಚಂದ ಐತೆ ಅದು ಮೀನು.
ಅದನ್ನು ನೋಡಿ ಅಂದಂತ ಸುತ್ತು ಚಿನ್ನದ ರೇಖೆ ತಿಳಿಗಂಗೆ ಬೆಳ್ಳಿ ಮಿರುಗಿನ ಮೈಕಾಂತಿ, ಸುತ್ತು ಚಿನ್ನದ ರೇಖೆ ತಿಳಿಯಿಸು ಬಾರೆ ತಿಳಿಗಂಗೆ ನಿಮ್ಮವ್ವೆ. ಎಲ್ಲಿ ಗೊಡಗಾದ ನೀರಿನ್ಯಾಗ ಮೀನ ಬಿಟ್ರಿ ಅಂತ ತಿಳ್ಕೊಂಡ್ರೆ ಮೀನು ಏನಾಕೈತಿವ ಸ್ವಚ್ಛ ಮಾಡ್ತೈತಿ ನೀರನ್ನು. ಅದಕ್ಕೆ ತಿಳಿ ಗಂಗೆ ನಿಮ್ಮವ್ವೆ ತಿಳಿಯಿಸು ಬಾರೋ ನನ್ನೊಡೆಯನ ಅಡಗಿರಬ ನಾವ ಕಡೆಗೆ. ಇಷ್ಟು ಸುಂದರವಾದ ದೇಹವನ್ನು ಕೊಟ್ಟಾನ ಪರಮಾತ್ಮ. ಎಷ್ಟೊತ್ತಿನಾಗ ನಿನಗಿದು ಮಾಡ್ಯಾನ, ನನಗೊಂದಿಷ್ಟು ತೋರಿಸ್ಬಾ ಅಂತ ತಿಳ್ಕೊಂಡಂದ. ತೋರಿಸ್ಬಾ ಅಂತ ತಿಳ್ಕೊಂಡು ಇಂಥ ಹಂಬಲವನ್ನು ಇಟ್ಟುಕೊಂಡವರು ಶರಣರ ಯಾರು? ಸಿದ್ದಪ್ಪ ಯಾವಾಗ ಗುರು ದರ್ಶನ ಪಡ್ಕೊಂಡೇನೋ, ಯಾವಾಗ ಪರಮಾತ್ಮನ ದರ್ಶನ ಆಗೈತೆ ಅಂತ ತಿಳ್ಕೊಂಡು ಸೋಮ ಭೀಮರನ್ನು ಕರೆದುಕೊಂಡು ಹಿಂಗೆ ತಿರುಗುತ್ತಾ ಅಡವಿ ಒಳಗೆ ಸಂಚಾರ ಮಾಡುತ್ತಾ ಹೊರಟ್ರಂತ. ಹೋಗಬೇಕಾದ್ರೆ ದಾರಿ ಒಳಗೆ ಒಂದು ಊರಿನ ಹತ್ರ ನಿಂತ್ಕೊಂಡಂದ್ರಂತ ಎಲ್ಲಿ ಹೋಗೋಣ ಅಂತ. ಅವಾಗ ಸಮೀಪ ಒಂದು ಸದಾಶಿವ ಪೇಟೆ ಬರ್ತೈತಿ, ಈ ಕಡೆ ನಳದುರ್ಗ ಬರ್ತೈತಿ, ಮತ್ತು ಯಾವ ಊರಿಗೆ ಹೋಗೋಣ ಅಂದ್ರಂತವ್ರು. ಯಾವ ಊರಿಗೆ ಹೋಗೋಣ ಅಂತ ತಿಳ್ಕೊಂಡು ಅನ್ನೋದ್ರಾಗ ಅವ್ರಂದ್ರಂತ, ಇಲ್ಲಪ್ಪ ಸದಾಶಿವ ಪೇಟೆ ಸಮೀಪ ಆಗತ್ತಾ, ಸದಾಶಿವ ಪೇಟೆಗೆ ಹೋಗಿಬಿಡೋಣ ಅಂದ್ರಂತ. ಸದಾಶಿವ ಪೇಟೆ ಒಳಗೆ ಹೋದ್ರು. ಹೋಗೋದ್ರೊಳಗೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆತ್ರಿ. ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಯ್ತು. ಹೋಗಿ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಆ ಒಂದು ಗುಡಿ, ಅದು ಒಂದು ಬಸವಣ್ಣನ ಗುಡಿ ಇಲ್ಲೈತಲ್ರಿ, ಬಸವಣ್ಣನ ಗುಡಿ. ಹಂಗೆ ಒಂದು ಬಸವಣ್ಣನ ಗುಡಿ ಇತ್ತು. ಆ ಗುಡಿ ಒಳಗೆ ಇವ್ರು ಏನಂತ ತಿಳ್ಕೊಂಡಂದ್ರೆ ಸೋಮ ಭೀಮ ಇವ್ರಿಗೆ ಹೊಟ್ಟೆ ಹಸುವಾಗಿ ಬಿಟ್ಟಿರ್ತಾರೆ. ಅಲ್ಲಿ ಇವ್ರೇನಂತಿದ್ರು, ಸಿದ್ಧ ನಮಗೆ ಹಸುವಾಗೈತಪ್ಪ ಮರಯ್ಯ, ನನಗೆ ತಡ್ಕೊಳಕ್ಕಾಗಂಗಿಲ್ಲ ಮರಯ್ಯ, ನಮಗೆ ಹಸುವಾಗೈತೆ ಅಂತ ತಿಳ್ಕೊಂಡು ಅವ ಅಂತಿದ್ದ. ಸೋಮ ಭೀಮ ಇಬ್ಬರು ಅಂತಿದ್ರು. ಅವ ಅಂದ ಸಿದ್ದಪ್ಪನಲ್ಲಿ, ಇದಕ್ಕೆ ಎಷ್ಟರ ಹಾಕ್ತಿರ್ಲಿ ಅಂದವ. ಎಷ್ಟರ ಹಾಕ್ತಿರಿ? ಶರಣರ ಒಂದು ಮಾತು ಹೇಳ್ತಾರ, ದಿನ ದಿನವೂ ಹಸಿವು ಈ ತನುವಿನಲ್ಲಿ, ದಿನ ದಿನವೂ ಕಸವು ಮನೆ ಒಳಗ ಗೂಡಿಸಿದರೆ ಬೀಳುವುದು ಕಸವು. ಶರಣರ ನಿಮ್ಮ ಮನೆಯಾಗ ಕಸ ಎಷ್ಟು ಸಲ ಹೊಡಿತೀರಿ? ಎಷ್ಟು ಸಲ ಹೊಡಿತೀರಿವ? ಒಟ್ಟ ಹೊಡೆಯಂಗಿಲ್ಲ ಅಂದ್ರೆ ಮಾತಾಡ್ರಿ. ಮತ್ತೆ ಎಷ್ಟು ಸಲ ಹೊಡಿತೀರಿ? 5 ಸಲ ರೀ. ನೋಡ್ರಿ, ಬೆಳಗ್ಗೆ ಎದ್ದು ಬಿಡ್ಲಿಕ್ಕೆ ಹೊಡಿತೀರಿ ಕಸನ, ಮಧ್ಯಾಹ್ನ ಹೊಡಿತೀರಿ, ಸಾಯಂಕಾಲ ಹೊಡಿತೀರಿ, ಮತ್ತು ರಾತ್ರಿನೂ ಹೊಡಿತೀರಿ, ಮತ್ತು ಕಸ ಬಿದ್ದಿರ್ತೈತೆ. ಅದು ಹೌದಲ್ರಿ? ಕಸ ಬೀಳೋದ. ನೀವು ಎಷ್ಟರ ಕಸ ಹೊಡೀರಿ ಕಸ ಬೀಳ್ತದ. ಮತ್ತು ಶರಣರು ನೆನಪಿಟ್ಕೋರಿ, ಮುಂಜಾನೆ ಊಟ ಮಾಡಿರಿ, ಮತ್ತು ಮಧ್ಯಾಹ್ನ ಊಟ ಮಾಡ್ತೀವಿ, ಹೌದಲ್ರಿ? ಮುಂಜಾನೆ ಉಂಡೀವಿಲ್ರಿ, ಮುಂಜಾನೆ ಉಂಡೀವಿ, ಮತ್ತು ಮಧ್ಯಾಹ್ನ ಉಂಡೀವಿ, ರಾತ್ರಿನೂ ಉಣ್ತೀವ್ರಿ ಮತ್ತೆ, ಹೌದ್ರಿ? ದಿನ ದಿನವೂ ಹಸಿವು ಈ ತನುವಿನೊಳಗ ಅಂತಾರ ಅವರು. ದಿನ ದಿನವೂ ಹಸಿವು. ಸಿದ್ಧ ಹೇಳ್ತಾನ ಸೋಮ ಭೀಮನಿಗೆಲೇ, ಇದು ಈ ತನುವಿನೊಳಗೆ ದಿನ ದಿನವೂ ಹಸಿವು ಈ ತನುವಿನೊಳಗಪ್ಪ ಅಂತ ತಿಳ್ಕೊಂಡಂತಾರೆ. ಎಷ್ಟರ ಹಾಕಿದ್ರೊಳಗೆ ನೀ ಹಸಿವು ತಡ್ಕೊಳಕ್ಕಾಗಂಗಿಲ್ಲ, ಆಗ ಹಸಿವು ಇರ್ತದ. ಆ ಹಸಿವನ್ನು ಹಿಂಗಿಸಿಕೊಳ್ಬೇಕಂತ ತಿಳ್ಕೊಂಡಂದ್ರೆ ಏನು ಮಾಡ್ಬೇಕಂತ ತಿಳ್ಕೊಂಡಂದ್ರೆ ನಾಮಸ್ಮರಣೆಯನ್ನು ಮಾಡುವಂತಾರವ್ರು. ನಾಮಸ್ಮರಣೆಯನ್ನು ಮಾಡಿದ್ರಿ, ಧ್ಯಾನ ಮಾಡಿದ್ರಿ, ಭಗವಂತನ ಪ್ರಾರ್ಥನೆ ಮಾಡಿದ್ರಿ ಅಂತ ತಿಳ್ಕೊಂಡಂದ್ರೆ ಆ ಹಸುವು ಏನು ಮಾಡ್ತದ ಅಂತ ತಿಳ್ಕೊಂಡಂದ್ರೆ ಜಠರಾಗ್ನಿಯ ತಾಪಾಗಿರ್ತೈತಲ್ಲ ಅದು ತಂಪಾಗತ್ತಂತೆ. ನಾಮಸ್ಮರಣೆ ಮಾಡಿದ ತಂಪಾಕೈತಿ. ಯವ್ವ, ಈಗ ಉಪವಾಸ ಇರ್ತಿರಲ್ಲ, ನೀವು ಉಪವಾಸ ಮಾಡ್ತಿರ್ತೀರಲ್ಲ, ನೀವು ಉಪವಾಸ ಇದ್ದಾಗ ನಿಮಗೇನಂತ ತಿಳ್ಕೊಂಡಂದ್ರೆ ಆ ಆಹಾರವನ್ನು ನೋಡಿದ್ರಂದ್ರೆ ರೊಟ್ಟಿ ಪಲ್ಯ ನೋಡಿಬಿಟ್ರೆ ಯಾವಾಗ ಉಂಡೇನು ಅನಿಸ್ತಿರ್ತೈತಿ. ಅದರ ಕಡೆ ಲಕ್ಷ್ಯ ಓತು, ಊಟದ ಕಡೆ ಲಕ್ಷ್ಯ ಓತು ಅಂತ ತಿಳ್ಕೊಂಡಂದ್ರೆ ಯಾವಾಗ ಉಂಡೇನು. ಆ ಉಣ್ಣುವಂಥ ಲಕ್ಷ್ಯ ಆ ಕಡೆ ಹೋಗುವುದಕ್ಕಿಂತ ಏನಂತಾರ ಸಿದ್ದಪ್ಪ ಏನಂತಾನ, ಆ ಕಡೆ ಹೋಗುವುದಕ್ಕಿಂತ ಒಂದಿಷ್ಟು ಧ್ಯಾನವನ್ನು ಮಾಡು, ಮನಸ್ಸು ಜಠರಾಗ್ನಿ ಆ ತಂಪಾಗತ್ತ, ಅವಾಗ ಮನಸ್ಸಿಗೆ ಆನಂದ ಆಗತ್ತೆ. ಆವಾಗ ಏನಂತ ತಿಳ್ಕೊಂಡಂದ್ರೆ ಆ ಉಣ್ಣುದ ಕಡೆ ಲಕ್ಷ್ಯ ಹೋಗೋದಿಲ್ಲ ಅಂತಾನೆ. ಉಣ್ಣುದ ಕಡೆ ಲಕ್ಷ್ಯ ಹೋಗೋದಿಲ್ಲಪ್ಪ, ಹಂಗೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಸಿದ್ದಪ್ಪ ಏನು ಮಾಡ್ದ, ಸೋಮ ಭೀಮರಿಗೆ ಹಿಂಗೆ ಹೇಳಾಕತ್ತಿದ. ಹಂಗೆ ಅಂದ ಬಳಿಕ ಅವ್ರು ಏನು ಮಾಡಿದ್ರು, ಅಲ್ಲೇ ಕೂತ್ಕೊಂಡ್ರಂತ ಹಿಂಗಂತ ತಿಳ್ಕೊಂಡಂದ ಬಳಿಕ ಅಲ್ಲೇ ಕೂತ್ಕೊಂಡ ಬಳಿಕ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಆ ಗುಡಿ ಒಳಗೆ ಸಿದ್ದಪ್ಪ ಸುಮ್ಮನೆ ಇರಲಿಲ್ಲ. ಅವ ಏನು ಮಾಡಿದ, ಹೋಗಿ ಆ ಬಸವಣ್ಣನ ಮೇಲೆ ಕೂತ್ಕೊಂಡಂತ. ಹೋಗಿ ಎದ್ರ ಮೇಲೆ ರೀ? ಬಸವಣ್ಣನ ಮೂರ್ತಿ ಮೇಲೆ ಕೂತ್ಕೊಂಡ್ಬಿಟ್ಟ. ಹೋಗಿ ಕೂತ್ಕೊಂಡ. ಇವರಿಬ್ಬರು ಈ ಕಡೆ ಕೂತ್ಕೊಂಡಿದ್ರು, ಸೋಮ ಭೀಮ. ನಾವು ಮತ್ತು ಸಾಯಂಕಾಲ ಹೊತ್ತು ಅವಾಗ ಏನಂತ ತಿಳ್ಕೊಂಡ್ರೆ ಪೂಜಾರಿ ಬಂದಂತ.
ಪೂಜಾರಿ ಬಂದ ಬಳಿಕ ಅವ ದೊಡಗ್ದವನ ಹಿಂಗೆ ನೋಡಿದೆವು ನಾವು ಅಂದವಲು ಇವನ ಅಂದವ. ಯಾರು ನೀನು ಅಂದವ ಪೂಜಾರಿ. ಯಾರು ನೀನು, ಏನು ಒಲಿಯೋ ಒಲಿಯವನೋ ಏನೋ ಇಂಥವನೋ ಅಂಥವನೋ ಅಂತ ತಿಳ್ಕೊಂಡು ಬೈಯಾಕತ್ತಿದ. ಯಾರು ನೀನು ಗೊತ್ತಾಗುತ್ತಿಲ್ಲ, ದೇವ್ರ ಮ್ಯಾಲೆ ಕುತ್ತಿಯಲ್ಲ ಸ್ವಲ್ಪರ ನಿನಗೆ ಏನ ರೈತನ ಅಂತ ತಿಳ್ಕೊಂಡು ಬೈಯಾಕತ್ತಿದ. ಬೈದ ಬಳಿಕ ಬೈದ ಹಂಗಂದ ಬಳಿಕ ಅವ ಸಿದ್ದಪ್ಪ ಏನು ಅನ್ಬೇಕ್ಯವ, ಏನಂದ, ನೀವು ಒಲೆಯವನೋ ಏನು ಬ್ರಾಹ್ಮಣರವನೋ ಅಂಥವನೋ ಇಂಥವನಂತ ಬೈಬೇಕಾದ್ರೆ ಅವ ಏನಂದ, ನನಗೆ ಹೇಳಕತ್ತೀಯೋ ಏನು ಬಸವಣ್ಣಿಗೆ ಹೇಳಕತ್ತೀನಿ ಏನು ಅಂದವ. ಒಲೆ ಯಾರು ಅಂದವ. ಒಲೆಯ ನಾನ ಏನು ಬಸವಣ್ಣ, ಇಲ್ಲಿ ಕೂತೀನಲ್ಲ ಇವನ ಮೇಲೆ ಕೂತೀನಲ್ಲ ಅವನ ಅಂತ ತಿಳ್ಕೊಂಡಂದ. ಒಲೆ ಅವನ ಹಿಂಗ್ಯಾಕಂತೀಯ, ಕೆಳಗಿಳಿಯೋದನ ದೇವ್ರದ ಗೊತ್ತಕತ್ತಿಲ್ಲ ನಿನಗೆ ಅಂದ. ದೇವರು ಕಲ್ಲಾಗುವುದಿಲ್ಲ, ಕಲ್ಲು ದೇವರಾಗುತ್ತಾ ಅಂದ್ರವ್ರು ಶರಣರ. ಏನಂತನ, ದೇವರು ಕಲ್ಲಾಗುವುದಿಲ್ಲ, ಕಲ್ಲು ದೇವರಾಗುತ್ತಾ ಅಂತ ತಿಳ್ಕೊಂಡಂದ್ರವ್ರು. ಹಂಗೊಂದು ಬಳಿಕ ಹಂಗೆ ಇಳಿಯೋಕ್ಕಿಲ್ಲ, ಬರೀ ಇದನ್ನು ಹೇಳಕತ್ತಾನ. ಊರಾಗ ಹೋಗಿ ಒಂದು 4-5 ಮಂದಿ ಕರ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಹೋದ. ಒಂದು 4-5 ಮಂದಿ ಕರ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಹಿಂಗೆ ಹೋದ ಒಂದು 7-8 ಮಂದಿ ಬಂದರು. ಬರೋ ತಡನ ಹಿಂಗೆ ಯಾವಾಗ ಬಸವಣ್ಣ ಮೇಲೆ ಕುಂತಾನಂದ ಬಳಿಕ ಭಯಂಕರ ಸಿಟ್ಟು ಬಂತು ಒಂದಿವ್ಸ ಮಂದಿಗೆ. ಏನೇನು ಸ್ವಲ್ಪ ರೈತನೇ ಅಂತ ತಿಳ್ಕೊಂಡು ಒಬ್ಬ ಏನು ಮಾಡಿದ, ಹಿಂಗೆ ಮುಷ್ಟಿ ಮಾಡಿ ಹಿಂಗೆ ಹೊಡಿಬೇಕಂತ ತಿಳ್ಕೊಂಡು ಹಿಂಗೆ ಹೋದ. ಅದು ಬಾಗಲ್ದಾಗ ಮಳೆ ಇತ್ತೇನೋ ಗೊತ್ತಿಲ್ಲ, ಮಳೆ ನಟ್ಕೊಂಡ್ಬಿಡ್ತೀರ ಅವಾಗ. ಮಳೆ ಹಿಂಗೆ ನಟ್ಕೊಂಡ ಬಳಿಕ ಅವನ ಕೈಯಾಗ ರಕ್ತ ಸೊರಾಕತ್ತಿತ್ತು. ಒಂದಿಷ್ಟು ಮಂದಿ ಅಂದರು, ಬ್ಯಾಡ್ರು ಅವು ಯಾಕೋ ಏನೋ ಗೊತ್ತಿಲ್ಲ, ಬಡಿಬೇಡ್ರ ಅವನ್ನ ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಅಂದರು. ಅದ್ರಾಗ ಒಂದಿಷ್ಟು ಮಂದಿ ಏನು ಕೇಳಕತ್ತಿದ್ರು, ತಮ್ಮ ಅದ್ರ ಮ್ಯಾಗ ಯಾಕೆ ಕುಂತೀಯೋ, ದೇವ್ರದು ದೇವ್ರ ಮೇಲೆ ಯಾಕೆ ಕುಂತಿ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಸಿದ್ದಪ್ಪನಂತ, ಇದು ಶಿಲೆ, ಬಸವಣ್ಣನ ಶಿಲೆ ಒಳಗೆ ಏನಂತ ತಿಳ್ಕೊಂಡ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಾಕತ್ತೀನಿ. ಯಾಕಂತ ತಿಳ್ಕೊಂಡ್ರೆ ಎಲ್ಲರೂ ಕೂಡ ಮನುಷ್ಯರು ಮಾನವರು ಬಂದು ಭಕ್ತಿಯಿಂದ ಇದನ್ನು ಮುಟ್ಟಿ 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 ಈ ಬಸವಣ್ಣನೊಳಗೆ ಇರುವಂಥ ಶಕ್ತಿ ಎಲ್ಲದೂ ಕೂಡ ಹೋಗೈತೆ. ಅದಕ್ಕೆ ಈ ಬಸವಣ್ಣನಿಗೆ ಶಕ್ತಿ ಬರಲಿ ಅಂತ ತಿಳ್ಕೊಂಡು ತಪಸ್ಸಿನಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಾಕತ್ತೀನಿ ಅಂದ. ನೋಡಿ ಹೆಂಗಿರ್ಬೇಕು. ಇದು ಶಿಲೆ ಆಗೈತೆ, ಇದು ದೇವರಾಗಿಲ್ಲ. ಇದ್ರೊಳಗಿರುವಂಥ ಶಕ್ತಿ ಎಲ್ಲದೂ ಕೂಡ ಹೋಗೈತೆ, ಕಳ್ಕೊಂಡೈತಿ. ಈಗ ಅದಕ್ಕೆ ನೀವೇನು ಕೇಳಿದ್ರು ಕೂಡ ಫಲ ಕೊಡಂಗಿಲ್ಲ ಇದು ಬಸವಣ್ಣ. ಅದಕ್ಕೆ ಇದ್ರ ಮೇಲೆ ಕುತ್ಕೊಂಡು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದಕ್ಕೊಂದಿಷ್ಟು ಏನಂತ ತಿಳ್ಕೊಂಡು ಶಕ್ತಿ ಬರಲಿ ಅಂತ ತಿಳ್ಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಾಕತ್ತೀನಿ ಅಂತ ತಿಳ್ಕೊಂಡ ಬಳಿಕ ಒಂದು 4-5 ಮಂದಿ ಬಂದು ಅವನ ಹತ್ರ ನಿಂತ್ಕೊಂಡು ಕೇಳಾಕತ್ತರಿ, ಯಪ್ಪ ಹಂಗಲ್ಲ ದೇವ್ರು ಅಂತ ತಿಳ್ಕೊಂಡು ಅಂತೀವಿ, ಮತ್ತು ಪ್ರಾಣ ಪ್ರತಿಷ್ಠಾಪನೆ ಅಂತ ತಿಳ್ಕೊಂಡು ಅಂತೀವಿ, ದೇವರು ಹೊರ ಬೇಡತ್ತಾರ ಅಂತ ತಿಳ್ಕೊಂಡ ಬಳಿಕ ಅವಾಗ ಅಂತಾನ, ನೋಡಪ್ಪ ಯಾರು ಇರ್ತೈತಿಲ್ಲ ದೇವರ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾರ, ಮಾಡಿ 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 ಮಾಡಿದ ಬಳಿಕ ಅದು ದೇವರ ಅಂಶ ಅನ್ನೋದು, ಅಂದ್ರೆ ಆ ದೇವರ ಶಕ್ತಿ ಅನ್ನೋದು ಕಡಿಮೆ ಆಗಿರ್ತದೆ. ಕಡಿಮೆ ಆದ ಬಳಿಕ ಅದೇನಾಗ್ತೈತಿ, ಶಿಲೆ ಅಂದ್ರೆ ಕಲ್ಲಾಗಿ ಉಳ್ಕೊಂತೈತಿ. ಕಲ್ಲಾಗಿ ಉಳ್ಕೊಂಡಾಗ ಮಹಾತ್ಮರು ಯಾರೋ ಬಂದು ಹಿಂಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡಿದಾಗ ಒಂದಿಷ್ಟು ತಪಶಕ್ತಿ ಬಿಟ್ಟು ಹೋಗ್ತಾರಲ್ಲ, ಮತ್ತೆ ಅದು ಯಾರೋ ಭಕ್ತರು ಬಂದು ಕೇಳಿದಾಗ ಫಲವನ್ನು ಕೊಡ್ತೈತಿ ಅಂದ್ರಂತ ಸಿದ್ದಪ್ಪ. ನೋಡಿ 7-8 ವರ್ಷದಾಗ ಏನು ಗೊತ್ತಿರ್ಬೇಕು ಅವಾಗ, 7-8 ವರ್ಷದಾಗ. ಅದ್ರಾಗ ಮತ್ತೊಬ್ಬ ಪ್ರಶ್ನೆ ಮಾಡಿದಂತೆ, ಅಲ್ರಿ ಮತ್ತು ಶ್ರೀಶೈಲದಾಗ ಮಂದಿ ಭಾಳ ಮಂದಿ ಹೋಗ್ತೈತೆ, ಮತ್ತು ಅಲ್ಲೇನೈತೆ, ಕಾಶಿಗೆ ಭಾಳ ಮಂದಿ ಹೋಗ್ತೈತಲ್ರಿ, ಅಲ್ಲೇನೈತಿ ಅಂತ ತಿಳ್ಕೊಂಡಂತ. ಅಲ್ಲೇನೈತ್ರಿ, ಮತ್ತು ಎಲ್ಲರೂ ಮಂದಿ ಹೋಗಿ ಮುಟ್ಟಿ ಮುಟ್ಟಿ ಅದೆಲ್ಲ ಇದಾಗಿರ್ತೈತಿ, ಮತ್ತು ಅಲ್ಲೇನೈತೆ. ಅವಾಗ ಅವನು ಹೇಳ್ತಾನ, ನೋಡಪ್ಪ ಅದು ಏನಂತ ತಿಳ್ಕೊಂಡ್ರೆ ಎಲ್ಲರೂ ಭಕ್ತರು ಬಂದು ಮುಟ್ಟಿ ಮುಟ್ಟಿ ಹೋಗುವ ಸಲುವಾಗಿ ಅಲ್ಲಿ ಏನಂತ ತಿಳ್ಕೊಂಡ್ರೆ ಅವಾಗ ಮಹಾತ್ಮರು ಹೋಗಿ ಆ ಲಿಂಗದ ಮೇಲೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ತಮ್ಮ ಒಳಗಿರುವಂಥ ಏನು ತಪಸ್ಸಿನ ಶಕ್ತಿ ಐತಲ್ಲ ಆ ಕಲ್ಲು ಅಂತ ತಿಳ್ಕೊಂಡಂಗಿಲ್ಲ, ಆ ಕಲ್ಲಿನ ಮೇಲೆ ತಮ್ಮ ಪ್ರಾಣ ಪ್ರತಿಷ್ಠಾಪನೆ ಮುಖಾಂತರವಾಗಿ ತಮ್ಮ ತಪಸ್ಸಿನ ಶಕ್ತಿಯನ್ನು ಡೌನ್ಲೋಡ್ ಅಂತ ತಿಳ್ಕೊಂಡು ಕರೀತಾರಲ್ಲ, ಹಂಗ ಶಕ್ತಿಪಥವನ್ನು ದಾರಿ ಎರೆದು ಹೋಗ್ತಾರೆ. ಶಕ್ತಿಪಥವನ್ನು ದಾರಿ ಎರೆದು ಹೋಗ್ತಾರಪ್ಪ. ಅವಾಗವಾಗ ಮಹಾತ್ಮರು ಬಂದ ಆ ಶಿಲೆದ ಮೇಲೆ ಹಿಂಗೆ ಇಟ್ಟು ಹೋಗಿ ಅದು ಏನಾಗ್ತದೆ, ದೇವರಾಗ್ತೈತಿ ಅಂದ್ರೆ ಅವರು. ಅದಕ್ಕೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ್ರೆ ಫಲ ಕೊಡ್ತೈತಪ್ಪ. ಜಡ ಅಂದ್ರೆ ಅಂತ ತಿಳ್ಕೊಂಡು ತಪ್ಪಾಕೈತಿ, ಜಡದೊಳಗನೆ ಚೈತನ್ಯ ಸ್ವರೂಪ ಐತೆ ಅಂತ ತಿಳ್ಕೊಂಡಂದ್ರೆ ಅವ್ರು. ಜಡ ಅಂದ್ರೆ ಜಗತ್ತೆಲ್ಲವೂ ಜಡ ಅದ, ಆದರೆ ಈ ಜಡದೊಳಗನೇ ಒಂದು ಚೈತನ್ಯ ಐತಲ್ಲ, ಹಂಗೆ ಬಸವಣ್ಣನಲ್ಲಿ ಜಡ ಅಂತ ತಿಳ್ಕೊಂಡು ಜಡದಲ್ಲೇ ಒಂದು ಚೈತನ್ಯ ಸ್ವರೂಪ ಐತಪ್ಪ, ಹಂಗೆ ತಿಳ್ಕೋಬಾರ್ದು ಅಂತ ತಿಳ್ಕೊಂಡು ಅಂದ್ರಂತ. ಹಂಗಂದ ಬಳಿಕ ಅವರೆಲ್ಲರೂ ಕೂಡ್ಕೊಂಡು ಏನಂದ್ರು, ಯಪ್ಪ ಬರ್ರಿ ಈಗ ನಮ್ಮ ಮನೆಗೆ ಹೋಗೋಣ ಪ್ರಸಾದಕ್ಕೆ ಅಂದ್ರಂತ.
ನೋಡಿ ಹೆಂಗಿರ್ಬೇಕು. ನಮ್ಮ ಮನೆಗೆ ಹೋಗೋಣ ಬರ್ರಿ ಪ್ರಸಾದಕ್ಕೆ ಅಂತ ತಿಳ್ಕೊಂಡ್ರು. ಸೋಮ ಭೀಮ ಎಲ್ಲರೂ ಹೋದರು. ಹುಂಡ್ರಂತೆ. ಹುಂಡು ಬಳಿಕ ಅವ ಸೋಮ ಭೀಮ ಏನು ಅನ್ನಬೇಕು, ಸಿದ್ಧ ಅಕಸ್ಮಾತ್ ಬಸವಣ್ಣ ಮೇಲೆ ಕುಂದಿರ್ಲಿಲ್ಲ ಅಂದ್ರೆ ನಮ್ಗೆ ಉಣ್ಣಕ್ಕೆ ಸಿಗ್ತಿದ್ದಿಲ್ಲ ಇವತ್ತಂದಂತಾವ. ಅಲ್ಲಪ್ಪ ಇವತ್ತಂತೂ ಬಸವಣ್ಣ ಮೇಲೆ ಕುಂತಿ ಉಣ್ಣಕ್ಕೆ ಸಿಕ್ತಿ, ಮತ್ತು ನಾಳೆ ಆ ದೇವ್ರ ಮೇಲೆ ಕುಂದಿರ್ತೀಯಪ್ಪ ಅನ್ನಂತಾವ. ನೋಡಿ ಹೆಂಗೈತಿ ವಿಚಾರ. ಅವ್ರು ಬರೀ ಉಣ್ಣೋದ ಯೋಚನೆ ಮಾಡುತ್ತಾರೆ, ಬರೀ ಉಣ್ಣೋದೋ ಯೋಚನೆ ಮಾಡುತ್ತಾರೆ ಅವರು. ಉಂಡ್ರು ಮತ್ತು ಅದ ಗುಡಿ ಒಳಗೆ ಬಂದು ಮಲಗುತ್ತಾರೆ. ಮಲಗುವಂಥ ಸಮಯದೊಳಗೆ ಅವಾಗ ಮಲ್ಕೊಂಡು ಬೆಳಗ್ಗೆ ಎದ್ದ ಬಳಿಕ ಅವ್ರೇನಂತ ತಿಳ್ಕೊಂಡ್ರೆ ಮತ್ತೆ ಮುಂದೆ ಸಂಚಾರ ಮಾಡ್ಕೊತ ಹೊರಟ್ರ. ಯಾವ ಊರಿಗೆ ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ಬಿಡುವಿಲ್ಲದೆ ನಡ್ಕೋತ ಹೊರಟ್ರಂತ. ಬಿಡುವಿಲ್ಲದೆ ನಡ್ಕೊಂತ ಹೊರಟರು. ಎಲ್ಲಿಗೆ ಹೋಗ್ತಾರೆ ಅಂತ ತಿಳ್ಕೊಂಡು ದಾರಿ ಒಳಗನೆ ಹೊರಟ್ರಂತಾಗ. ದಾರಿ ಸಿಗಲಿಲ್ಲ. ಹಂಗೆ ಅರಣ್ಯದೊಳಗೆ ಹೊರಟ್ರಂತಂಗೆ ದಾರಿ ಹಿಡ್ಕೊಂಡು ಹಿಂಗೆ ಹೊಂಟ್ರಂತ. ಹೆಂಗೆ ತಿಳಿತೈತೆ ಹಂಗೆ ಹೊರಟ್ರಂತ. ಆ ಅರಣ್ಯದೊಳಗೆ ಏನಾಯ್ತು ಅಂತ ತಿಳ್ಕೊಂಡ್ರೆ ಬೇಟೆಗಾರರು ಹುಲಿ ಸಿಂಹ ಗರ್ಜನೆ ಮಾಡಕತ್ತಿದ್ವಂತ. ಗರ್ಜನೆ ಮಾಡುವಂಥ ಅದೇ ಸಮಯದೊಳಗೆ ಬೇಟೆಗಾರರ ಧ್ವನಿಯೂ ಕೂಡ ಕೇಳಕತ್ತಂತ. ಸೋಮ ಭೀಮ ಅಂದ್ರಂತ. ಅವ್ರು ಅನ್ನಕತ್ತಿದ್ರಂತ, ಸಿದ್ಧ ನಾವು ಗುರು ಶೋಧನೆಗೆ ಹೊಂಟಿಲ್ಲ ಮರಯ್ಯ, ಸಾಯಕ ಹೊಂಟಿವೋಯಪ್ಪ ಅಂದ್ರಂತ. ನಾವು ಗುರು ಶೋಧನೆ ಅಂದರೆ ಗುರುವನ್ನು ಹುಡ್ಕೊಂಡು ಹೊಂಟೀವಿ, ಕರೆ ನಮಗೆ ಗುರು ಶೋಧನೆ ಆಗಂಗಿಲ್ಲ, ನಾವು ಸಾಯಕ್ಕೆ ಹೊಂಟೀವಿ ಮರ. ಇಂಥ ಅರಣ್ಯದೊಳಗೆ ಹೊಂಟೀವಿ, ಮತ್ತು ನಮಗೆಲ್ಲಿ ಗುರು ಸಿಗಬೇಕು ಮರಯ್ಯ, ನಾವೆಲ್ಲರೂ ಸಾಯ್ತೀವಿ, ಸಾಯೋದಂತೂ ಗ್ಯಾರಂಟಿ ನಾವು ಅಂತ ತಿಳ್ಕೊಂಡ್ರಂತ. ಹಂಗ್ಯಾಕಂತೀರೋ, ಹಂಗೆ ಅನ್ನಬಾರ್ದು ಅಂತ ಅನ್ಕೊಂತನ ಮಾತಾಡ್ಕೊತನ ಕರ್ಕೊಂಡು ಹೋದ್ರಂತ. ಹೋಗೋದ್ರಾಗ ಒತ್ತು ಮುಳುಗಿ ಬಿಡಿತ್ರಿ. ದಾರಿ ಸಿಗೋವಲ್ದು, ಒತ್ತು ಮುಳುಗಿತ್ತು. ಹಂಗೆ ದಾರಿ ಹಿಡ್ಕೊಂಡು ಅದೇ ಸಮಯದಾಗ ಏನಂತ ತಿಳ್ಕೊಂಡು ದೊಡ್ಡ ಮಳೆ ಆಗಿಬಿಡಿತ್ರಿ. ದೊಡ್ಡ ಮಳೆ ಆಗೈತೆ, ತೋಸ್ಕೊಂಡ್ಬಿಟ್ರು. ತೋಸ್ಕೊಂಡ ಬಳಿಕ ಇವ್ರು ಏನಾಕತ್ತಿದ್ರು, ಇವ್ರು ಸೋಮ ಭೀಮ್ ಅನ್ನಕತ್ತಿದ್ರಂತ. ಏನಂತ, ನಾವು ಯಾಕಾರ ಬಂದಿವೋ ಏನ, ನಮ್ಮಪ್ಪ ಹೆಂಗದನೋ, ನಮ್ಮವ್ವ ಹೆಂಗದಳ ಹಿಂಗೆ ಚಿಂತೆ ಮಾಡಕತ್ತ. ಬರೋದು ಬಂದಾರ, ಗುರು ಶೋಧನೆಗೆ ಬಂದಾರ. ನಾವು ಎಲ್ಲಿಗೆ ಹೊಂಟೀವಂತ ತಿಳ್ಕೊಂಡು ಗೊತ್ತಿಲ್ಲ. ನೀವು ಶ್ರೀಶೈಲ ಪಾದಯಾತ್ರೆ ಹೋಗ್ತೀರಿ, ಹೋಗಬೇಕಾದ್ರೆ ನೀವು ಅಂತಿರ್ತೀರಿ ಏನಂತ ಅನ್ನಂಗಿಲ್ಲ, ಫೋನ್ ಹಚ್ತೀರಿ, ಹೆಂಗದ್ರಿ ಆರಾಮದಿರಿ, ಚಲೋ 30 ಕಿಲೋಮೀಟ್ರ್ ನಡೆದರಿಗೆಲ್ಲ ಒಳ್ಳೆ ಫೋನ್ ಹಚ್ಕೊಂತ ಬಂದಿರ್ತೀರಿ ನೋಡ. ಏನೆಲ್ಲ ಮಾತಾಡ್ಕೊತ ಹೋಗ್ತಿರ್ತೈತಿ ಸಂಸಾರದ ಶರಣ. ನಾವು ಎದಕ್ಕೆ ಹೊಂಟೀವಿ ಅನ್ನೋದು ಗೊತ್ತಾಗವಲ್ದು. ಅವಾಗ ಅವನ ಅನ್ನಕತ್ತಿನ ಸೋಮ ಭೀಮ, ಅಲ್ಲ ಸಿದ್ಧ ನಾವು ಮನೆಗೆ ಹೋಗ್ತೀವಪ್ಪ, ನಮ್ಮಿಂದ ಆಗಂಗಿಲ್ಲ. ಅವಾಗ ಸಿದ್ದಪ್ಪ ಅಂತನ, ಅಲ್ಲಿ ಮನೆಯನ್ನು ನೆನೆದರೆ ಶಿವನನ್ನು, ಮನೆಯನ್ನು ನೆನೆದರೆ ನಿಮಗೆ ಶಿವನು ದಾರಿಯನ್ನು ತೋರಿಸುವನೇನು, ಮನೆ ದಾರಿ ತೋರಿಸುತ್ತೇನು ನಿನಗೆ. ಈಗ ಮನೆ ಅಲ್ಲೈತೆ, ಮನೆಯನ್ನು ನೆನೆದ್ರಪ್ಪ ಅಂತ ತಿಳ್ಕೊಂಡು ನನಗೆ ನೀನು ದಾರಿ ತೋರಿಸುತ್ತೇನೋ, ಶಿವನ ನೆನೆದ್ರೆ ನನಗೆ ದಾರಿ ತೋರಿಸ್ತಾನೆ ಶಿವ. ಶಿವನಾಮ ಸ್ಮರಣೆಯನ್ನು ಮಾಡಿ ಅಂತ ತಿಳ್ಕೊಂಡಂತಾರೆ ಶರಣರ. ಶಿವನಾಮ ಸ್ಮರಣೆಯನ್ನು ಮಾಡಿ ನಿಮಗೆ ದಾರಿಯನ್ನು ತೋರಿಸ್ತಾನೆ ಪರಮಾತ್ಮ, ದಾರಿ ತೋರಿಸ್ತಾನೆ ಮರಯ್ಯ. ಮನೆ ನೆರೆದ್ರ, ತಂದೆ ತಾಯಿಗಳನ್ನ ಸ್ಮರಣೆಯನ್ನು ಮಾಡಿದ್ರ ಅವ್ರೇನು ದಾರಿ ತೋರಿಸ್ತಾರೆ ನಿನಗೆ? ಇಲ್ಲೋ ಮರಯ್ಯ, ಹಂಗೆ ಹಿಂಗಂದ್ರು. ಅಲ್ಲೋ, ಎಷ್ಟು ಜನ್ಮಗಳಲ್ಲಿ 84 ಲಕ್ಷ ಜೀವರಾಶಿ ಒಳಗೆ ನೀ ಏನಂತ ತಿಳ್ಕೊಂಡು ಜನಿಸಿ ಬಂದಿದ್ದೀ. ಈಗಾಗಲೇ ತಂದೆ ತಾಯಿಗಳಿಗೆ ಮಗನಾಗಿ ಜನಿಸಿ ಬಂದಿದ್ದೀಯಾ? ಸಾಕಾಗವಲ್ದ ನಿನಗೆ? 84 ಲಕ್ಷ ಜೀವರಾಶಿ ಒಳಗೆ ಮಗನಾಗಿ ಹುಟ್ಟಿ ಬಂದಿಯಲ್ಲೋ, ಸಾಕಾಗವಲ್ದ ನಿನಗೆ? ಇನ್ನು ಏನಂತ ತಿಳ್ಕೊಳ್ತೀಯೋ ಮರಯ್ಯ ಅಂತ ತಿಳ್ಕೊಂಡು ಸಿದ್ದಪ್ಪ ಬೈದ. ಆದರೆ ಅವ್ರೇನು ಸೋಮ ಭೀಮ ಇಬ್ಬರು ತಿಳ್ಕೊಳ್ಳಲಿಲ್ಲ. ಅವ್ರಂತಾರೆ, ಇಲ್ಲಪ್ಪ ನಾವು ಮನೆಗೆ ಹೋಗ್ತೀವಿ, ನಾವು ಮನೆ ಕಡೆ ಹಿಂಗೆ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರು. ಅವ್ರು ಏನಂತ ತಿಳ್ಕೊಂಡ್ರೆ ಕಷ್ಟದಾಗಿ ಬೀಳಕತ್ತಿದ್ರು. ಅವ್ರ ಅಂಗತಿ ಅನ್ನೋದ್ರಾಗ ಮನೆಗೆ ನೆನಪು ಮಾಡ್ಕೊಳೋದ್ರಾಗ ಅವ್ರು ಏನಂತ ತಿಳ್ಕೊಂಡು, ಭೀಮ ಮನೆ ನೆನಪು ಮಾಡ್ಕೊಳಕತ್ತಿದ್ದಂತ ಒಂದು ಮುಳ್ಳು ಕಂಟೆ ಕಾಲಿಟ್ಟು ಮುಳ್ಳು ನೋಡಿಸ್ಕೊಂಡ. ಸಿದ್ಧ ನನ್ನ ಕಾಲಿಗೆ ಮುಳ್ಳು ಅಡಿತ್ಲೇ ಅಂತ ತಿಳ್ಕೊಂಡು ಅನ್ನಕತ್ತಿದ. ಅದಕ್ಕೆ ಅಂದಲ್ಲಿ ಮನೆ ನೆನೆಬೇಡ, ಶಿವನ್ ನೆನೆ ಅಂತ. ಶಿವನ ನಾಮಸ್ಮರಣೆ ಮಾಡ್ಬೇಕ್ರಿ. ಇಲ್ಲಿ ಬಂದಾಗನ ಅಷ್ಟೇ ನೀವೇನಾದರೂ ಶಿವನಾಮಸ್ಮರಣೆ ಮಾಡೋದು ಬಿಟ್ಟು ನೀವು ನಿಮ್ಮ ಮನೆ ಸುದ್ದಿ ಮಾತಾಡಿದ್ರಿ ಅಂತ ತಿಳ್ಕೊಂಡ್ರೆ ನಿಮ್ಮ ಮನೆ ಸುದ್ದಿ ಮಾತಾಡಬಾರ್ದು. ಇಲ್ಲಿ ಬಂದಿರ್ತೀರಲ್ಲ, ಏನು ಮಾಡಿ ಅಡುಗೆ ಮಾಡಿ ಬಂದೇನ? ಎಲ್ಲಿಗೆ ಹೋಗಿದ್ದಿ? ನೀನು ಬಂದಿದ್ದಿಲ್ಲಲ್ಲ ಪುರಾಣಕ್ಕೆ? ಏಯ್ ಸುಮ್ಮನೆ ಹಿಂಗಂದ್ರೆ ಹೆಂಗೆ? ಇಲ್ಲಿ ಬಂದಿರೋದಾಗ ಪರಮಾತ್ಮ ಏನು ಮಾಡ್ತಾನೆ, ಇಲ್ಲಿ ಬಂದು ಮಾತಾಡೋದು, ಇಲ್ಲಿ ಬಂದು ನಿದ್ದೆ ಮಾಡಬಾರ್ದು. ಮತ್ತು ಕೆಲವೊಂದು ಮಂದಿ ಗಾಡಿ ಕೂತು ನಿದ್ದೆ ಮಾಡೋಕೆ ಹತ್ತಿ ಬಿಡ್ತೈತ್ರಿ.
ಗಾಡಿ ಕೂತು ನಿದ್ದೆ ಮಾಡ್ತೈತೆ. ನಾವು ಒಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆ, ಸ್ವಲ್ಪ ಗುಡಿ ಹಾಳು ಬಿದ್ದಿತ್ತು ರೀ. ಅದು ಹಾಳು ಬಿದ್ದು ಗುಡಿ ಇತ್ತು. ನಾನು ಭರ್ಜರಿ ಪುರಾಣ ಮಾಡಾಕತ್ತೀನಿ. ಒಂದು ಮುದುಕಿ ಹಿಂಗೈತಿ, ಗಾಡಿ ಕೂತಿತ್ತು. ಗಾಡಿ ಹಿಂದೆ ಒಂದು ತೊಲಿ ರೀ, ಅದು ದುರ್ಗಮ್ಮನ ದುರ್ಗಾದೇವಿ ಗುಡಿ, ದ್ಯಾಮೋನ ಗುಡಿ. ಅದಕ್ಕೆ ಅಲ್ಲೇನಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಪುರಾಣ ಕೇಳಕತ್ತಾರ. ಮುದುಕಿ ಹಿಂಗೆ ಕಾಂಬು ಕೂತ್ಕೊಂಡು ನಿದ್ದೆ ಮಾಡ್ಕೊಂತ ಸುಮ್ಮನೆ ಕೂತಿಲ್ರಿ, ಅದು ಬಾಯಿ ತರ್ಕೊಂಡು ಕೂತ್ಕೊಂಡೈತಿ. ಬಾಯಿ ತರ್ಕೊಂಡು ಕೂತ್ಕೊಂಡೈತಿ. ಅದು ಏನಂತ ತಿಳ್ಕೊಂಡ್ರೆ ಹಿಂಗೆ ಮಡಿಗೆ ಮನೆ, ಅದು ಏನು ತೊಲಿಜ್ ಅಂತ ಏನು ಹೇಳ್ತಾರಲ್ಲ ಆ ಮನೆ, ಅದು ಆ ಥರ ಇದೆ. ಅದು ಮಡಿಗೆ ಏರಿದ್ರದ್ದು ದ್ಯಾಮೋನ ಗುಡಿಗೆ. ಅದು ಏನೋ ಗೊತ್ತಿಲ್ಲ, ಅದು ಮ್ಯಾಗಿಂದ ಇಲ್ಲಿ ಹಿಂಗೆ ಬರೋದು ಮ್ಯಾಕ್ ಹೋಗೋದು, ಹಿಂಗೆ ಬರೋದು ಮ್ಯಾಕ್ ಹೋಗೋದು ಮಾಡತ್ತೈತಿ. ಇದೇನು ನಿದ್ದೆ ಮಾಡಾಕತ್ತಿತ್ತಲ್ಲ ಮುದುಕಿ, ಹಿಂಗೆ ಮ್ಯಾಕ್ ಹೋಗೋದು ಬರೋದು ಮಾಡಾಕತ್ತಾಗ ಮುದುಕಿ ನಿದ್ದೆ ಮಾಡೋ ಮುದುಕಿ ಬಾಯಕ್ಕೆ ಬಂದು ಹೋಗ್ಕೊಂಡ್ಬಿಡ್ತಾರೆ. ಇಲ್ಲಿ ಹಿಂಗೆ ಹೋಗ್ಕೊಂಡೈತೆ ಅಂತ ತಿಳ್ಕೊಳ್ಳೋ ಮೂಲಕ ಎಲ್ಲರೂ ಅಕ್ಕಪಕ್ಕದವ್ರು ಅಂದರು, ಏಯ್ಯ ಮುದುಕಿ ಬಾಯಕ್ಕೆ ಕಿಲಿ ಹೋಗ್ಕೊಂಡೈತಿ, ಮುದುಕಿ ಬಾಯಕ್ಕೆ ಕಿಲಿ ಹೋಗ್ಕೊಂಡೈತಿ ಅಂದರು ಎಲ್ಲರೂ. ಹಂಗೆ ಅನ್ನೋದ್ರಾಗ ಎಲ್ಲರೂ ಏನಾಗೈತಿ ಹಿಂಗೆ ಮುದುಕಿ ಬಾಯಕಿಲ್ಲ ಬರೋವಲ್ದು ಅಂತ ತಿಳ್ಕೊಂಡಂದ್ರು. ಅದ್ರಾಗ ಒಬ್ರು ಯಾರೋ ಬಂದು ಹೇಳಿದರು, ಏನಂತ ಇಲ್ಲಿ ಬರೋವಲ್ದಾಗಿತ್ತು, ಬಿರಿ ಬರೋವಲ್ದ ಅಂತ ತಿಳ್ಕೊಂಡು ಅಂದು ಏನು ಮಾಡಿದ್ರು, ಇಲ್ಲ ಹಂಗೆ ಬರೋಂಗಿಲ್ಲ, ಒಂದು ಬೆಕ್ಕಿನ ಮರಿ ತರ್ತಿದ್ದಾರೆ, ಬೆಕ್ಕಿನ ಮರಿ ಬಿಡ್ರಿ ಮುದುಕಿ ಬಾಯಕ. ಮುದುಕಿ ಬಾಯಕ ಬೆಕ್ಕಿನ ಮರಿ ಬಿಟ್ರೆವ ಮುದುಕಿ ಬದುಕ್ತಂದ್ರನ? ಮುದುಕಿ ಸತ್ತ ಹೋತ್ರಿ. ಅದು ನಾ ಯಾಕೆ ಕೇಳಾಕತ್ತೀನಿ ಅಂತ ತಿಳ್ಕೊಂಡಂದ್ರೆ, ನಾವು ಎದಕ್ಕೆ ಬಂದೀವಿ? ಶಿವನಾಮ ಸ್ಮರಣೆಯನ್ನು ಮಾಡಿಲ್ಲ ಅಂತ ತಿಳ್ಕೊಂಡಂದ್ರೆ ನಿಮ್ಮನ್ನೇನಂತ ತಿಳ್ಕೊಂಡಂದ್ರೆ ಮುದುಕಿ ಹೆಂಗೆ ಸಾಯ್ತದ ಹಂಗೆ ಕರ್ಕೊಂಡು ಹೋಗ್ತಾನಂತ. ನಾವು ಸೋಮ ಭೀಮರು ಹೇಳ್ತಾರ, ಲೇ ಶಿವನ ಸ್ಮರಣೆಯನ್ನು ಮಾಡ್ರಿಪ್ಪ, ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನ್ನು ನುಡಿಯದ ಬಾಯಿ ಹಾಳು ದೇಗುಲವಂತೆ. ಅದಕ್ಕೆ ಅವ್ರಂತಾರ, ಶಿವನಾಮ ಸ್ಮರಣೆಯನ್ನು ಮಾಡ್ರಪ್ಪ, ಹಂಗೆ ಮಾಡಕ್ಕೆ ಹೋಗಬೇಡ್ರಿ ಅಂತ ತಿಳ್ಕೊಂಡಂದ್ರು. ಒಬ್ಬ ಮುಳ್ಳು ತುಳಿದ, ಒಬ್ಬ ಕೆಸರನ್ನೇ ಕೊತ್ಕೊಂಡು ಬಿದ್ದ, ಮಳೆ ಬಂದು ಕೆಸರನ್ನೇ ಕೊತ್ಕೊಂಡು ಬಿದ್ದ. ಕತ್ತಲಾಗಿತ್ತು, ಕತ್ತಲ ನಡ್ಕೊತ ಹೊಂಟಿದ್ರು. ಹೋಗ್ಬೇಕಾದ್ರೆ ಸಿದ್ದಪ್ಪಗೆ ಅನ್ನಕತ್ತಿದ್ರು, ಏನಂತ? ಸಿದ್ಧ ಸಾಕಪ್ಪ ಮರಯ್ಯ, ನಮ್ಮಿಂದ ಆಗಂಗಿಲ್ಲ ಮರಯ್ಯ, ನಮ್ಮ ಎಲ್ಲರ ಒಂದು ಯಾವ್ದಾರ ಊರು ಕಂಡ್ರೆ ಊರಾಗ ಕಳಿಸ್ಬಿಡೋ ಮರಯ್ಯ, ಪುಣ್ಯ ಬರ್ತೈತೆ ಅಂತ ನಿನ್ನ ಕಾಲು ಹಿಡ್ಕೊಂತಿ ಮರಯ್ಯ ಅಂತ ತಿಳ್ಕೊಂಡಂದ್ರು ಅವ್ರು. ಹಂಗೆ ಅನ್ನೋದ್ರಾಗ ಅನ್ನೋಸ್ ಒಂದು 4-5 ಹೆಜ್ಜೆ ಮುಂದಕ್ಕೆ ಹೋದ್ರು. ಮುಂದಕ್ಕೆ ಹೋಗೋದ್ರಾಗ ಎಲ್ಲೋ ಒಂದು ಊರಿನೊಳಗೆ ಏನಂತ ತಿಳ್ಕೊಂಡು ದೀಪದ ಬೆಳಕು ಕಾಣಕತ್ತರಿ. ಅವಾಗ ಸಿದ್ದಪ್ಪ ಅಂದ, ನೋಡಪ್ಪ ಶಿವನ ನೆನೀರಿ ಅಂತ ತಿಳ್ಕೊಂಡು ನೆನಲಿಲ್ಲ, ಅದಕ್ಕೆ ಅಲ್ಲಿದೆ ನೋಡ್ರಿ ಶಿವ, ಅಲ್ಲೊಂದು ಊರು ತೋರ್ಸಕತ್ತಾನ, ಅಲ್ಲಿಗೆ ಹೋಗೋಣ ನಡ್ರಿ ಅಂದರು. ಅಲ್ಲಿಗೆ ಹೋಗೋಣ ನಡ್ರಿ ಅಂತ ತಿಳ್ಕೊಂಡಂದ ಬಳಿಕ ಆ ಕ್ಷಣವೇನಂತ ತಿಳ್ಕೊಂಡಂದ್ರೆ ಸಿದ್ದಪ್ಪ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋದರು. ಹೋಗೋದ್ರಾಗ ಏನಾಗಿತ್ತು, ಸಮಯ ಭಾಳ ಆಗಿತ್ತು ರೀ. ಹೋಗೋದ್ರೊಳಗೆ ಸಮಯ ಭಾಳ ಆಗಿತ್ತು. ಯಾಕಂತ ತಿಳ್ಕೊಂಡಂದ್ರೆ ಮುಂಚೆಲ್ಲೇ ಉಂಡಾರ, ಹಸು ಭಾಳ ಆಗಿತ್ತು. ಹಂಗೆ ನಡ್ಕೊತ ಹೋದರು. ಒಂದು ಗುಡಿ ಒಳಗೆ ಹೋಗಿ ಕುಳಿತುಕೊಂಡ್ರು. ಶರಣರ ಗುಡಿ ಒಳಗೆ ಹೋಗಿ ಕುಂದ್ರದ್ರಾಗ ಒಂದು ಗುಡಿ ಬಾಗ ಏನಿತ್ತಲ್ಲ ದೊಡಗಂತ ಬಿದ್ದು ಬಿಡ್ತಿರ. ಅದು ಜೋರು ಮಳೆ ಆಗಕತ್ತಿತ್ತಲ್ಲ, ದೊಡಗನ ಬಿತ್ತು. ಸೋಮ ಭೀಮ ಅಂದರು, ಸತ್ಯವೋ ಮರಯ್ಯ ಅಂದ್ರು ಅವ್ರು. ಯಪ್ಪ ಸತ್ತುಲೇ ಸಿದ್ಧ ಅಂತ ತಿಳ್ಕೊಂಡಂದ್ರು. ನೀವೇನು ಇನ್ನೂ ಬದುಕಿರಲ್ವ ಮರ, ಎಲ್ಲಿ ಸತ್ತೀರಿ ಅಂದವ. ಇನ್ನೂ ಬದುಕಿರಲ್ವ ಮರ, ಎಲ್ಲಿ ಸತ್ತೀರಿ ಅಂದ. ಇಲ್ಲ ಮರಯ್ಯ, ಗುಡಿ ಬಿತ್ತು ಮರಯ್ಯ, ನಮಗೆ ಹಸು ಭಾಳ ಆಗೈತಿ ಮರಯ್ಯ, ಹೆಂಗೆ ಮಾಡಂದವ ಮರ ಸಿದ್ಧ, ನಮಗೆ ತಡ್ಕೊಳಕ್ಕಾಗವಲ್ದು ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ಶಿವನಾಮಸ್ಮರಣೆ ಮಾಡ್ರಿ ಏನಕ್ಕೈತಿ ಅಂತ ತಿಳ್ಕೊಂಡು ಸಿದ್ದಪ್ಪ ಅಂದ, ಹಾಗಂಗಿಲ್ಲಪ್ಪ, ನಾವು ಊರಾಗ ಹೋಗಿ ಭಿಕ್ಷೆ ಬೆಡ್ಕೊಂಬರ್ತೀವಂದ. ನಾವು ಹಾಗಂಗಿಲ್ಲಪ್ಪ, ಭಿಕ್ಷೆ ಬೆಡ್ಕೊಂಬರ್ತೀವಿ. ಅಪರಾಧಿ ಬತ್ರು ಮಧ್ಯಾಹ್ನ ರಾತ್ರಿ 12-1 ಗಂಟೆ ಸಮಯ. ಆ ಸಮಯದಲ್ಲಿ ಯಾರು ಭಿಕ್ಷೆ ನೀಡುವಂಥವರು, ಯಾರು ಭಿಕ್ಷೆ ಕೊಡ್ತಾರ? ಬ್ಯಾಡ ಅಂತ ತಿಳ್ಕೊಂಡು ಸಿದ್ದಪ್ಪ ಅಂದ. ಅಂದರೂ ಕೂಡ ಕೇಳೇ ಇಲ್ಲ. ಅವಾಗ ಅವ್ರು ಅಂತಾರೆ, ಏನಂತ? ನಾವು ಹೋಗಿ ಬರ್ತೀವಿ, ಯಾರ ಮನೆಗಾರ ಹೋಗಿ ಕೈಕಾಲು ಹಿಡ್ಕೊಂಡ್ರ ಮರೆಯ, ಹೊಟ್ಟೆ ಹಸುವಾಗೈತೆ, ಅವ್ರು ಮಲ್ಕೊಂಡ್ರು ಚಿಂತಿಲ್ಲ, ಮಲ್ಕೊಂಡ್ರು ಎಬ್ಬಿಸ್ಯಾರ, ನಾವು ಒಂದಿಷ್ಟು ಏನಾರ ತೊಗೊಂಬರ್ತೀವಿ ಮರೆಯ, ಭಿಕ್ಷೆ ಬೇಡ್ಕೊಂಬರ್ತೀವಿ ಮರೆಯ ಅಂತ ತಿಳ್ಕೊಂಡು ಇವರು ಹಿಂಗೆ ಹೋದ್ರು ಭಿಕ್ಷೆ ಬೇಡಾಕ. ಶರಣರ ಅಲ್ಲೇನಾಯ್ತು ಅಂತ ತಿಳ್ಕೊಂಡಂದ್ರೆ ಸಿದ್ದಪ್ಪ ಆ ಗುಡಿ ಒಳಗೆ ಕೂತ್ಕೊಂಡು ನಾಮಸ್ಮರಣೆ ಮಾಡಾಕತ್ತಿದ. ಸಿದ್ದಪ್ಪ ಹಿಂಗೆ ನಾಮಸ್ಮರಣೆ ಮಾಡ್ಕೋಂತ ಹಿಂಗೆ ಕುಳಿತುಕೊಂಡ. ಏನ ದೇವಸ್ಥಾನದ ಪೂಜಾರಿ ಏನಿದ್ನಲ್ಲ, ಮನೆ ಒಳಗೆ ಮಲ್ಕೊಂಡಿದ್ದಂತ, ಮಲಗಿಕೊಂಡಿರುವ ಸಮಯದೊಳಗ ಪೂಜಾರಿಯ ಕನಸಿನೊಳಗ ಪರಮಾತ್ಮ ಪ್ರತ್ಯಕ್ಷನಾದನಂತೆ. ಪೂಜಾರಿಯ ಕನಸಿನೊಳಗ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳುತ್ತಾನಂತ, ಏನಂತ? ನನಗೆ ಹಸು ಭಾಳ ಆಗ್ಯದಪ್ಪ, ನನಗೆ ಹಸು ಭಾಳ ಆಗೈತಪ್ಪ, ಯಾಕೋ ನನಗೆ ಹಸು ಭಾಳ ಆಗ್ಯದಪ್ಪ ಅಂತ ತಿಳ್ಕೊಂಡು ಕನಸ್ನ್ಯಾಗ ಅಂದಂಗಾತು.
ಕನಸ್ನಾಗ ಅಂದಂಗಾತು ಏನಂತ, ನನಗೆ ಹಸು ಭಾಳಾಗ್ಯದ, ನನಗೆ ಹಸು ಹೂವು ಭಾಳಾಗ್ಯದಪ್ಪ, ಸ್ವಲ್ಪ ನನಗೆ ಒಂದಿಷ್ಟು ಏನಾರು ಮಾಡ್ಕೊಂಡು ಬಾ ಅಂತ ತಿಳ್ಕೊಂಡು ಅಂದಂಗಾತಂತ. ಪಕ್ಕನು ಎಚ್ಚರಾತು ನೋಡ್ತಾನೆ, ಓಹೋ ಇರಬೇಕು. ಅವನು ದೇವ್ರ ಮೇಲೆ ಭಾಳ ನಂಬಿಕೆ ಇಟ್ಕೊತಿದ್ದ ಪೂಜಾರಿ. ಅವ ಅಂದ, ನನಗೆ ದೇವರ ಕಳಿಸ್ಯಾನಂದ ಬಳಿಕ ಹೊಟ್ಟು ದೇವಸ್ಥಾನದಾಗ ನಾನು ಏನಾರು ಬುತ್ತಿ ತೊಗೊಂಡು ಹೋಗ್ಬೇಕು, ಹಂಗೆ ಹೋಗಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ದ, ಅಷ್ಟೊತ್ತಿನಾಗ ಜಳಕ ಮಾಡಿಕೊಂಡು ಮಡಿ ಉಡ್ಲಿಂದ ಅಡಿಗೆ ಮಾಡಿಕೊಂಡು ಅವ ಏನು ಮಾಡಿದ, ಬುತ್ತಿ ತೊಗೊಂಡು ಬಂದೆವು. ನೋಡಿ ಹೆಂಗಿರ್ಬೇಕು ಶರಣರ. ಕನಸಿನ್ಯಾಗ ಪರಮಾತ್ಮ ಹೋಗಿ ಹೇಳಿದಂತ ನನಗೆ ಹಸು ಭಾಳಾಗಿದೆಪ್ಪ ಅಂತ ತಿಳ್ಕೊಂಡ ಬಳಿಕ ಮಡಿ ಉಡ್ಲಿಂದ ಪೂಜಾರಿ ಜಳಕ ಮಾಡ್ಕೊಂಡು ಏನು ಮಾಡಿದ ಅಂತ ತಿಳ್ಕೊಂಡು ಅಂದ್ರೆ ಮರಳಿ ಹಿಂಗೆ ಬುತ್ತಿ ತೊಗೊಂಡು 4-5 ಮಂದಿಗೆ ಆಗೋಷ್ಟು ಬುತ್ತಿ ತೊಗೊಂಬಂದು ಹಿಂಗೆ ಗುಡಿ ಒಳಗೆ ಇಟ್ಟನಂತ. ಇಡೋದ್ರಾಗ ಅಲ್ಲಿ ಸಿದ್ದಪ್ಪನ ನೋಡಿದ. ಸಿದ್ದಪ್ಪನ ನೋಡಿ ಅಂತಾನ, ಅಯ್ಯೋ ಶಿವ, ನನಗೆ ಕಂಡಿದ್ದು ಪರಮಾತ್ಮನ ರೂಪದೊಳಗನ ಇವನೇ ಇರಬೇಕು ಬಹುಶಃ. ಯಪ್ಪ ಈ ಬುತ್ತಿಯನ್ನು ತಗೋಯಪ್ಪ, ಇದನ್ನು ಹುಣ್ಣು ಅಂತ ತಿಳ್ಕೊಂಡಂದ. ಇದನ್ನು ಹುಣ್ಣು ಅಂತ ತಿಳ್ಕೊಂಡಂದ. ಆಯ್ತಪ್ಪ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೋಗೇ ಬಿಟ್ಟವ. ಹೋದ ಬಳಿಕ ಇವ್ರೇನು ಹೋಗಿದ್ರಲ್ರಿ ಭಿಕ್ಷೆ ಬೇಡಾಕ, ಇವರು ಹಿಂಗೆ ಹೋಗಿದ್ರಲ್ಲ, ಒಂದು ಮನೆ ಮುಂದೆ ನಿಂತ್ಕೊಂಡು ಹಿಂಗೆ ಭಿಕ್ಷೆ ಬೇಡ್ಬೇಕಂತ ತಿಳ್ಕೊಂಡು ಅನ್ನಕತ್ತಿದ್ರು. ಆ ಮನೆ ಯಜಮಾನ್ ಏನಂದ, ಲೇ ಭಿಕ್ಷೆ ಬೇಡ ಟೈಮ ಮಕ್ಕಳ, ಮೊನ್ನೆ ಹಿಂಗೆ ಭಿಕ್ಷೆ ಬೇಡಕ್ಕೆ ಬಂದು ನಮ್ಮ ಎಮ್ಮಿ ಕಳುವು ಮಾಡ್ಕೊಂಡು ಹೋಗಿರಿ ಮಕ್ಕಳ ಅಂದ್ರು. ಹಿಂಗೆ ಭಿಕ್ಷೆ ಬೇಡಕ್ಕೆ ಬಂದು ನಮ್ಮ ಎಮ್ಮಿ ಕಳುವು ಮಾಡ್ಕೊಂಡು ಹೋಗಿರಿ ಅಂತ ತಿಳ್ಕೊಂಡಂದ. ಇಲ್ಲಪ್ಪ ನಾವು ಭಿಕ್ಷೆ ಬೇಡಕ್ಕೆ ಬಂದೀವಿ ಅಂತ ಇವ್ರು ಅಂದ್ರು. ನಿಮಗೆ ಭಿಕ್ಷೆ ಬೇಕು ಅದಲ್ಲ ಅಂದ. ಭಿಕ್ಷೆ ಬೇಕು, ಭಿಕ್ಷೆ ನೀಡ್ತೀನಿ ಸ್ವಲ್ಪ ನಿಂತ್ಕೋರಿ ಅಂದ. ಭಿಕ್ಷೆ ನೀಡ್ಬೇಕು ನಿಮಗೆ, ಭಿಕ್ಷೆ ನೀಡ್ತೀನಿ ಸ್ವಲ್ಪ ನಿಂತ್ಕೋರಿ ಅಂತ ತಿಳ್ಕೊಂಡ್ಬೇಕು. ಒಳಗೆ ಹೋದವ. ಇವ್ರು ಭಾಳ ಖುಷಿಯಾಗಿದ್ರು. ಏನಂತ, ಭಿಕ್ಷೆ ತರ್ತಾನ ಅಂತೇಳಿ. ಅವ ಹೊಳಗೆ ಹೋಗಿ ಭಿಕ್ಷೆ ತರಲಿಲ್ಲ, ಚಲೋದೊಂದು ಬಡಿಗೆ ಕೋಲ್ ತಗೊಂಬಂದವ. ಕೋಲ್ ತಗೊಂಬಂದ ಬಳಿಕ ಇವ್ರನ್ನ ಬೆನ್ನು ಹತ್ಕೊಂಡು ಬಡಿಯಕತ್ತಿದ. ಇಲ್ಲೋ ಯಪ್ಪ ಅಂತ ತಿಳ್ಕೊಂಡು ಇವರು ತಪ್ಪಿಸ್ಕೊಂಡು ಓಡೋದ. ಯಾವಾಗ ಓಡಾಕತ್ತಿದ್ರು ಆ ಊರು ಗಸ್ತಿ ತಿರ್ಗವ್ರು ಅವ್ರು ಎದುರಿಗೆ ಬಂದ್ರು. ಅವರು ನಿಂದ್ರಿ ಮಕ್ಕಳ ಕಾಳ್ರ, ಯಾವ್ರ ಮನೆಗೆ ಕಳು ಮಾಡಕ್ಕೆ ಹೋಗಿದ್ರಿ, ಇಲ್ಲಿ ಎಮ್ಮಿ ಕಳ ಹೋಗ್ಯಾವ ಮಕ್ಕಳ, ನೀವು ಮತ್ತೆ ಒಳಗಿರ ಮನೆಗೆ ಕಳು ಮಾಡಕ್ಕೆ ನಿಂದ್ರಿಲ್ಲ ಅಂತ ಕೈ ಮುಗಿತೀವಿ ಮರಯ್ಯ, ನಾವು ಯಾರು ಕಳ್ರಲ್ಲಪ್ಪ ಮರಯ್ಯ, ಹಿಂಗೆ ಅಪರಾಧಿ ಹೊತ್ನಾಗ ಒಟ್ಟು ಹಸು ಹೋಗೈತೆ ಮರಯ್ಯ, ಅದಕ್ಕೆ ನಾವು ಭಿಕ್ಷೆ ಬೇಡಕ್ಕೆ ಬಂದಿದ್ವಿ, ಆತನ ಕೋಲ್ ತೊಗೊಂಡು ಬಂದು ಓಡಿ ಬಂದು ಹೊಡ್ಯಕ್ಕೆ ಬಂದಾನ, ನೀವು ಹಂಗಂದ್ರೆ ಹೆಂಗೆ, ನಿಜವಾಗಿ ನಾವು ಕಳ್ರಲ್ಲ ಭಿಕ್ಷುಕರು ಅಂದರು. ಅವಾಗ ಅವ್ರು ಸಿಪಾಯಿಗೆ ಅವ್ರು ಅಂದರು, ಗಸ್ತಿ ತಿರ್ಗವ್ರು, ಹೋಗೋ ಗುಡಿಗೆ ಹೋಗಿ ಮಲ್ಕ ಹೋರಿ ಅಂತ ತಿಳ್ಕೊಂಡಂದರು. ಇವೆಲ್ಲ ಬಂದ ಬಳಿಕ ಅವಾಗ ಸಿದ್ದಪ್ಪನ ಹತ್ರ ಹೇಳಕತ್ತರು, ಹಿಂಗೆ ಆತು. ಅದಕ್ಕೆ ನೀವು ಮರೆ ಹೋಗ್ಬೇಡ್ರಿ ತಡ್ರಿ ಅಂತ ತಿಳ್ಕೊಂಡ್ರೆ ಕೇಳಲಿಲ್ಲ ನೀವು. ನೋಡಪ್ಪ ನಾವೇನು ಕೇಳಲಿಲ್ಲ, ಶಿವನ ಧ್ಯಾನ ಮಾಡ್ರಪ್ಪ ಅಂತ ತಿಳ್ಕೊಂಡ್ರೆ ಕೇಳಿಲ್ಲ. ಶಿವನ ಧ್ಯಾನ ಮಾಡಿದೆ, ಆ ಪರಮಾತ್ಮ ನನಗೆ ಇದ್ದಲ್ಲೇ ನೋಡು ಮೃಷ್ಟಾನ್ನ ಭೋಜನವೇ ತಂದಿಟ್ಟನ ಅಂತ ತಿಳ್ಕೊಂಡಂದ. ಹೌದಲ್ಲೋ ಮರಯ್ಯ, ಏನು ಲೇಸಿದ್ದ, ಏನಪ್ಪ ಇದು ಅಂತ ತಿಳ್ಕೊಂಡಂದ. ಶರಣರ ಒಂದು ಮಾತು ನೆನಪಲ್ಲಿಟ್ಟುಕೊಳ್ಳಿ, ನಾವು ಪುಣ್ಯವನ್ನು ಮಾಡಿದ್ದ ಆಯ್ತು ಅಂತ ತಿಳ್ಕೊಂಡ್ರೆ, ನಮ್ಮ ಹತ್ರ ಪುಣ್ಯ ಇತ್ತು ಅಂತ ತಿಳ್ಕೊಂಡ್ರೆ, ನಾವು ಅರಣ್ಯದೊಳಗೆ ಗುಡ್ಡಗಾಡಿನೊಳಗೆ ಅಲ್ಲಿದ್ವಿ, ಅಲ್ಲಿ ಯಾರು ಜನರ ಸಂಪರ್ಕವೇ ಇಲ್ಲ, ಮೃಗ ಪ್ರಾಣಿಗಳ ಮಾತ್ರ ಇರ್ತಾವೆ, ಅಂಥ ಅರಣ್ಯದೊಳಗೆ ನಾವು ಅದೀವಿ ಅಂತ ತಿಳ್ಕೊಂಡ್ರೆ ನಮಗೆ ನಿಜವಾಗಿ ಪುಣ್ಯವೇ ಮಾಡಿದ್ವಿ ಅಂತ ತಿಳ್ಕೊಂಡ್ರೆ, ಅಂಥ ಸಮಯದಲ್ಲಿ ಆದರೂ ಕೂಡ ಹೆಂಗೋ ಏನೋ ಗೊತ್ತಿಲ್ಲ, ನಾವು ಹುಣ್ಣುವಂಥ ಪ್ರಸಾದ ಅಲ್ಲಿಗೆ ಬರ್ತದೆ. ನೆನಪಿಟ್ಟುಕೋ ಇದೊಂದು ಮಾತು. ನಾವೆಂದೂ ಕೂಡ ಉಪವಾಸ ಬೀಳಂಗಿಲ್ಲ. ನಾವು ಪುಣ್ಯವಂತರು ಮಾಡಿ ಪುಣ್ಯ ಇತ್ತು ಅಂತ ತಿಳ್ಕೊಂಡ್ರೆ, ನಾವು ಗುಡ್ಡದಾಗಿರಲಿ ಶರಣರ, ಕಾಡ್ನಾಗಿರಲಿ, ನಾವು ಹೊಲದಾಗಿರಲಿ, ಏನು ನೆನೆಸಿದ್ದಿಲ್ಲ ಬಂದ ನೋಡ್ರಿ ಬುತ್ತಿ ಅಂತ ತಿಳ್ಕೊಂಡು ಅಂತಿರ್ತೀವಿ. ಎಷ್ಟೋ ಆಗಿರ್ತಾವೆ ಇಂಥ ಘಟನೆಗಳಾಗಿರ್ತಾವೆ, ಹೌದಲ್ರಿ? ಎಷ್ಟೋ ಘಟನೆಗಳಾಗ್ಯಾವ. ಅದಕ್ಕೆ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ, ಸಿದ್ದಪ್ಪ ಅಂದ, ಶಿವನಾಮ ಸ್ಮರಣೆ ಮಾಡ್ರಪ್ಪ, ಹಂಗೆ ಮಾಡಬೇಡ್ರಿ. ಅವರು ಉಣ್ಣಾಕ ಸಾಯ್ತಿದ್ರಿ, ಬರೀ ಉಣ್ಣದ. ಸಿದ್ದಪ್ಪ ಬೈದ, ಲೇ ಉಣ್ಣದ ಏನು, ಎಷ್ಟು ಹುಡುತಿಲೆ, ಉಣ್ಣಕ್ಕಾಯ್ಲಿ ಬಂದು ಏನ್ಲಿ ಯವ್ವ, ಉಣ್ಬೇಕಂತ ಹೆಂಗೆ ಉಣ್ಬೇಕು, ಒಮ್ಮೆ ಉಣ್ರು ಮತ್ತೆ ಒಂದು ಸಲ ಮತ್ತೆ ಉಣ್ಣಬಾರ್ದಂತ ಹಂಗೆ ಉಣ್ಬೇಕಂತ. ಕೆಲವೊಬ್ಬರು ಉಣ್ತಿರ್ತಾವೆ, ಉಣ್ಣೋದನ್ನು ಭಾಳ ಚಂದ. ಈಗ ನೀವೆಲ್ಲರೂ ಏನಂತ ತಿಳ್ಕೊಂಡ್ರೆ ಶರಣರ, ಉಣ್ಣಕ್ಕಾಯ್ಲಿ ಅಡುಗೆ ಮಾಡಿರ್ತೀರಿ. ಯಾರ ಮನೆ ಒಳಗೆ ದೇವರಿಗಾಗಿ ಮಾಡಿರುವಂಥ ಅಡಿಗೆ, ದೇವರಿಗಾಗಿ ಮಾಡಿರುವಂಥ ಎಡೆ ನಿಮ್ಮ ಮನೆತನವನ್ನು ಎಬ್ಬಿಸ್ತೈತ್ರಿ. ದೇವರಿಗಾಗಿ ಮಾಡಿರುವಂಥ ಅಡಿಗೆ ಏನೈತಲ್ಲ, ನಿಮ್ಮ ಮನೆಯನ್ನು ಎಬ್ಬಿಸ್ತೈತೆ ಅಂದ್ರೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತೈತಿ. ದೇವ್ರಿಗೆ ಮಾಡಿದ ಅಡಿ ಅಂತ ಬೀಗರು ಬಂದರ್ ಬಾ ಅಂತ ತಿಳ್ಕೊಂಡು ಮಾಡಿದ ಅಡಿಗೆ
ಯವ್ವ ಅದೇನು ಮಾಡ್ತೈತಿ? ಹಾಂ, ಮನೆ ಕೆಡೋತೈತಿ. ನೀವು ಎಷ್ಟರ ಮಾಡಿರಿ ಬೀಗರಿಗೆ, ನೀವು ಎಷ್ಟು ಚಲೋತ್ನಾಗ ಹಪ್ಪಳ, ಸೊಂಡಿಗೆ, ಹೋಳ್ಗೆ, ತುಪ್ಪ ಎಲ್ಲ ಮಾಡಿದ್ರು ನಿಮಗೆ ಅವ್ರು ಒಂದು ಮಾತು ಅಂದ ಹೋಗ್ತಾರ. ಹೌದ್ರಿ? ದೇವರಿಗೆ ಮಾಡಿರುವಂಥ ಹೆಡೆ ಅದು ನಿಮ್ಮ ಮನೆತನವನ್ನು ಎಚ್ಚರಗೊಳಿಸ್ತದ, ಎಬ್ಬಿಸ್ತದ ಶರಣ್ರೆ. ಆದರೆ ದೇವ್ರಿಗೆ ಮಾಡೋ ಹೆಡೆ ಹೆಂಗಿರ್ತೈತಿ ಗೊತ್ತನ್ರಿ ಯವ್ವ? ಹೆಂಗೆ ಮಾಡ್ತೀರಿ? ಕರಿಗಡು ಪರಿಗಡು ಮಾಡ್ತಿರ್ತಾರೆ ನೋಡ್ಬೇಕು. ಇಲಿ ಮರಿ ಅಂತಾಗಿರ್ತಾವ್ರಿ ಕರಿಗಡು ಬಿಟ್ಟಿಟ್ಟ. ಇಲಿ ಮರಿ ಅಂತ ಕರಿಗಡಬು ಯವ್ವ. ನೀವೇನಾದ್ರು ದಾನ ಕೊಡ್ಬೇಕಾದ್ರೆ ಏನು ಕೊಡ್ತಾರೆ ಗೊತ್ತನ್ರಿ? ಈ ಆರತಿ ರೊಕ್ಕ ಹಾಕ್ತಿರ್ತಾರಲ್ಲ, ಆರತಿ ರೊಕ್ಕ ಹಾಕ್ಬೇಕಾದ್ರೆ ನಡ್ಲಾರ್ದು ನೋಟು, ಎಂಡ್ಲಾರ್ದು ಹಾಕ್ಳ ಯವ್ವ, ಒತ್ತಿದ ರೊಟ್ಟಿ ಮಠಕ್ಕೆ ಕೊಟ್ಬಿಡು ನಡಿಯತ್ತ ಅಂತೇಳಿ. ರೊಟ್ಟಿ ಮಾಡ ಅಂತ ತಿಳ್ಕೊಂಡಂದ್ರಂತ ಯವ್ವ. ರೊಟ್ಟಿ ಮಾಡ ಅಂತ ತಿಳ್ಕೊಂಡಂದ ಬಳಿಕ ಅಲ್ಲೇನಂತ ತಿಳ್ಕೊಂಡು ಮಗಳಿಗೆ ರೊಟ್ಟಿ ಮಾಡಕ್ಕೆ ಹಚ್ಚಿದ್ದು. ರೊಟ್ಟಿ ಮಾಡೋದ್ರಾಗ ಏನಂತ ತಿಳ್ಕೊಂಡಂದ್ರೆ ಒಂದು ಮೊದಲೇನು ರೊಟ್ಟಿ ಒತ್ತಿತ್ತಂತ. ಪಾಪ ಹುಡುಗಿ PUC ಪಾಸಾಗಿತ್ತು. ಇನ್ನು ಯಾರ ಹೊರ ಬಂದ್ರೆ ಕೊಡ್ಬೇಕು ಮತ್ತು ರೊಟ್ಟಿ ಮಾಡೋದು ಕಲಿಯವ ಅಂತ ತಿಳ್ಕೊಂಡಂದ್ರಂತ. ಆ ಹುಡುಗಿ ರೊಟ್ಟಿ ಮಾಡಕ್ಕೆ ಅಂತ ಮೊದಲನೇ ರೊಟ್ಟಿ ಒತ್ತಿ ಬಿಡ್ತೀವಿ. ಆ ಹುಡುಗಿ ಅಂತ, ಮಮ್ಮಿ ರೊಟ್ಟಿ ಒತ್ತೈತೆ, ತೆಗೆದಿಡಿ, ಈಗ ಮಲೈನ ಗುಡಿ ಕೊಟ್ಕೊಳ್ಸಕ್ಕೆ ಬರ್ತೈತಿ. ಒತ್ತಿದ ರೊಟ್ಟಿ, ಇಲಿ ಮರಿ ಅಂತವು, ಕರಿಗಡಬು, ನಡ್ಲಾರ್ದು ನೋಟು, ಇಂಡ್ಲಾರ್ದು ಆಕಳ ಕೊಟ್ರೆ ಭಗವಂತ ಒಲಿತೆ ನಂಗೆ. ಹೆಂಗೆ ಉಣಿಸ್ಬೇಕಂತ ಅಳಿಯ ಬಂದಾನ ಅಂತ ತಿಳ್ಕೊಂಡು ಉಣಿಸ್ತಾರದಲ್ಲ, ದೇವರಿಗೆ ಉಣಿಸೋದು ಬೇರೆ ಶರಣ್ರ. ಅಳಿಯ ಬಂದಾನ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಉಣಿಸ್ತಿರ್ತಾರೆ. ಅಳಿಯ ಬಂದಾನ ಅಂತ ತಿಳ್ಕೊಂಡು ಉಣಿಸೋದು ಬೇರೆ. ಉಣಿಸಂಗಿಲ್ಲ ಅಳಿಯ ಬಂದಂತ್ರಿ. ಅತ್ತಿ ಮನೆಗೆ ಅಳಿಯ ಬಂದ ಬಳಿಕ ಏನಂತ ತಿಳ್ಕೊಂಡ್ರೆ ಭಾಳ ಜೀವ್ರಿ. ಅಳಿಯ ಬಂದಾನಂದ್ರೆ ಅತ್ತಿಯಲ್ಲಿ ಭಾಳ ಜೀವ ಆಗಿಬಿಡ್ತೈತಿ. ನಮ್ಮ ಅಳಿಯ ಬಂದಾನ ಅಂತ ತಿಳ್ಕೊಂಡು ಹಿಂಗೆ ಜೀವ ಪಟ್ಟು ಏನು ಮಾಡಿದ್ದು, ಬಾಯಣ್ಣ ಮಗಳು ಹಪ್ಪಳ, ಸೊಂಡಿಗೆ, ಹುಗ್ಗಿ ಎಲ್ಲ ಮಾಡಿ ಭಾಳ ದಿನಕ್ಕೆ ಬಂದ ನಮ್ಮ ಹಳೆಯ ದೇವ್ರು ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡಿದ್ ಪಾಪ ಹೆಣ್ಮಗಳು ಉಣ್ಣಾಕೆ ನೀಡಾಕತ್ತಿದ್ಲು. ಹಪ್ಪಳ, ಸೊಂಡಿಗೆ ಹಪ್ಪಳ, ಸೊಂಡಿಗೆ ಎಲ್ಲ ನೀಡಿದ ಬಳಿಕ ಹುಗ್ಗಿನೂ ನೀಡಿದ್ಲು. ಆದ್ರೆ ತುಪ್ಪ ನೀಡೋದ ಮರ್ತಿದ್ಲು ಆಕೆ. ತುಪ್ಪ ನೀಡೋದ ಮರ್ತಿದ್ಲು. ಅದು ತುಪ್ಪ ಮುದುಕಿ ಹತ್ತಿ ಅದಕ್ಕೆ ಏನಂತ ತಿಳ್ಕೊಂಡು 3 ತಿಂಗಳ ಕಲಿಸಿತ್ರ ತುಪ್ಪನ. ಅದು ಅಂಥ ತುಪ್ಪ ಇತ್ತು ಅದು. ಆ ತುಪ್ಪ ಹಂಗೆ ಇತ್ತು. ಅವ ತುಪ್ಪ ನೀಡೋದು ಮರ್ತಿದ್ಲು. ಇವ ಅಂದ, ಹೆಂಗಾರ ಮಾಡಿ ನಡೆಸ್ಕೋಬೇಕಪ್ಪ ಈ ತುಪ್ಪನ ಅಂದವ. ಹೆಂಗೆ ಮಾಡಿ ನಡೆಸ್ಕೋಬೇಕು? ಎತ್ತಿ ತುಪ್ಪ ನೀಡಂದ್ರೆ ಸುಮಾರು ಆಕೈತಿ, ಹೆಂಗೆ ಮಾಡಬೇಕು ಅಂತ ತಿಳ್ಕೊಳಂದು ಹಪ್ಪಳ, ಸೊಂಡಿಗೆ ಎಲ್ಲ ಹುಗ್ಗಿ ಹಿಂಗೆ ಮಾಡಿದ. ದೊಡ್ಡದೊಂದು ಕೆರೆ ಕಟ್ಟಿದ್ನು. ಕೆರೆ ಅಂದ್ರೆ ಗೊತ್ತಾಕೈತಲ್ಲ, ಕಟ್ಟಿದ್ದ. ಅವಾಗ ಏನಂತ ತಿಳ್ಕೊಂಡ್ರೆ ಹೆಂಗಾರ ಮಾಡಿ ತುಪ್ಪ ನಡೆಸ್ಕೋಬೇಕಂದ್ರೆ ಅತ್ತಿ ಅಂದ, ಏನು ಹಳೆ ದೇವ್ರ ಅತ್ತಿ ಏನು ಹೇಳಬೇಕು? ಹಿಂಗೆ ಬಸ್ ಸ್ಟ್ಯಾಂಡ್ನಾಗ ಬಂದು ಇಳಿಯೋದ್ರಾಗ ಬಸ್ ಸ್ಟ್ಯಾಂಡಿಂದ ಬಂದು ಹಿಂಗೆ ಇಳಿದು ನೋಡ್ತೀನಿ, ಏನು ತಿಳ್ಕೊಂಡ್ರೆ ನಾ ಕುಂತಿನಲ್ಲ, ಇಲ್ಲಿಂದ ಆ ತುಪ್ಪದ ಗಿಂಡಿ ಮಟ್ಟ ದೊಡ್ಡದು ಹಾವಿತ್ತು ಅಂದವ. ಹಾವ ಆಡಿಸಿದ್ ನೋಡ್ರಿ ಮನ್ಯಾಗ. ಹಂಗೆ ಅನ್ನೋದ್ರಾಗ ಅತ್ತಿ ಏನಂದ, ಅಯ್ಯ ಹಳೆ ದೇವ್ರ ನಾ ತುಪ್ಪನ ನೀಡಿಲ್ಲ ಯಪ್ಪ ಅನ್ಲಾಕೆ. ತುಪ್ಪನ ನೀಡಿಲ್ಲ ಅಂತ ತಿಳ್ಕೊಂಡಂದು ಏನಂತ ತಿಳ್ಕೊಂಡ್ರೆ ಹಿಂಗೆ ಬಂದು ತುಪ್ಪ ನೀಡಕ್ಕೆ ಬೇರೆ ಬಂದವರು ಚಮಚೆಗೆ. ತುಪ್ಪ ನೀಡಕ್ಕೆ ಬೇರೆ ಬಂದವರು ಚಮಚೆ. ಸಾರು ನೀಡೋದು ಇರ್ತೈತಲ್ರಿ, ಸಾರು ನೀಡಿ ಅದು ಮುಂದದ್ದು ಹೋಗ್ಬಿಡ್ತೈತೆ. ಅದು ಸಳಿಕೆ ಅಟ ಉಳಿದಿರ್ತೈತಿ. ತುಪ್ಪದ ಗಿಂಡಿಯಾಗಿ ಇಡೋದು, ತುಪ್ಪ ಹಿಂಗೆ ನೀಡಿದಂಗೆ ಮಾಡೋದು. ನಮ್ಮ ತುಪ್ಪ ನಮ್ದ್ರಾಗ, ತುಪ್ಪಗೆ ಹಿಂಗೆ ಸಳಿಕೆ ನಿಮ್ದ್ರಾಗ, ನಮ್ಮ ತುಪ್ಪ ನಮ್ದ್ರಾಗ, ಸಳಿಕೆ ನಿಮ್ದ್ರಾಗ. ಮತ್ತು ಹಂಗೆ ನೀಡ್ತಿರ್ತ. ಮತ್ತು ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತ ನೀವು? ಸೂಜಿಲಿ ನೀಡ್ತಾರೆ, ಸೂಜಿಲಿ. ಹಂಗೆ ಅದು ಮುದುಕಿ ಏನು ಮಾಡಿತ್ತು, ಹಿಂಗೆ ಮಾಡಿ ಹಿಂಗೆ ಉದುರಿಸ್ತೀರಿ. ಅದು ಹಿಂಗೆ ಹಾತಲ್ಲ ಅವಂದಲ್ಲಿ ಇವನು ಹೆಂಗೆ ಮಾಡ್ಬೇಕು? ಇದು ಸಜ್ಜಕ್ಕಿಲ್ಲ. ಹೆಂಗೆ ಅತ್ತಿ ಹಂಗೆ ಮಾಡಬೇಡ, ಇನ್ನೊಂದು ಸ್ವಲ್ಪ ತುಪ್ಪ ನೀಡ, ಆಯ್ತು ತಳೆದವ್ರು ಅಂತ ತಿಳ್ಕೊಂಡು ಹಿಂಗೆ ನೀಡಕ್ಕೆ ಬಂದು ಬರೋದ್ರಾಗ ಅವು ಏನು ಮಾಡಿ ಪಟ್ಟನ ಕೈ ಬಡಿಸ್ಬಿಟ್ಟ. ಯಾವಾಗ ಕೈ ಬಡಿಸ್ಬಿಟ್ಟು ಗಂಗಾಳದಾಗ ಅಷ್ಟು ತುಪ್ಪ ಬಿದ್ದುಬಿಡ್ತಾರೆ. ಅದು ತುಪ್ಪ ಯಾವಾಗ ಬಿತ್ತು ಹತ್ತಿ ಅಂದ್ಲು, ಗಾತಾತಿದು ಅಂದ್ಲಾಕೆ. ಇದು ಗಾತಾತು, ಹೆಂಗೆ ಮಾಡಬೇಕು ಈ ತುಪ್ಪ ನಾವು ಉಣ್ಬೇಕು, ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ಹತ್ತಿ ಅಂತಾಳ. ಏನಂತ ತಿಳ್ಕೊಂಡ್ರೆ, ಹಳೆಯದವ್ರ ನಾನು ನೀನು ಕೂಡಿ ಉಣ್ಲಾರ್ದ ಭಾಳ ದಿನ ಆತು ಹಳೆಯದವ್ರ, ಇಬ್ಬರು ಕೂಡಿ ಉಣ್ಣನ್ನ ಅಂದ್ಲಾಕೆ. ಯವ್ವ ಕೂಡಿ ಉಣ್ಣಾರು ಅಲ್ಲದಾರ, ಇಲ್ಲಿ ಬಾಯಾಗ ಒಂದಿಲ್ಲ, ಅತ್ತಿ ಬಾಯಾಗ ಒಂದು ಅಲ್ಲಿಲ್ಲ, ಇದ್ರ ಊಟ ಉಣೋದಂತಲ್ಲಪ್ಪ ಅಂದವ.
ಏನು ಮಾಡಕ್ಕೆ ಬರೋಂಗಿಲ್ಲ. ಮತ್ತು ಹಿಂಗೆ ಅನ್ನಕತ್ತಾಳ, ಭಾಳ ದಿನ ಆಗೈತೆ ಅಂತ ತಿಳ್ಕೊಂಡು ಅಂತಾಳ. ಆಯ್ತು ಅತ್ತಿ ಅಂತ ತಿಳ್ಕೊಂಡು ಅತ್ತಿನ ಕರ್ಕೊಂಡು ಹಿಂಗೆ ಕುತ್ಕೊಂಡು ಉಣ್ಣಕ್ಕೆ ಕೂತ. ಅವಾಗ ಹತ್ತಿ ಏನು ಮಾಡಿದ್ಲು, ಹಳೇ ದೇವ್ರ ನಿಮ್ಮ ಮಾವದನಲ್ಲ ಮೊನ್ನೆ ಒಂದು ಕೆನಲ್ ಮ್ಯಾಗ ಹಿಂಗೆ ಒಂದು ಕೆನಲ್ ತಂದನ ಅಂತ ತಿಳ್ಕೊಂಡು 2 ಬಟ್ರಿ ಹಿಂಗೆ ಅಳ್ಕೊಂಡ್ಬಿಟ್ಟು ತುಪ್ಪ ಹತ್ತಿ ಕಡೆ ಹೋಗ್ಬಿಡ್ತೀರಿ. ಅದು ತುಪ್ಪ ಹತ್ತಿ ಕಡೆ ಹೋದ ಬಳಿಕ ಅವಾಗಂತಾನ ಹೆಂಗೆ ಮಾಡಬೇಕು, ತುಪ್ಪ ಹತ್ತಿ ಕಡೆ ಹೋತು. ಅತ್ತಿ ಅದಾ ಕೆನಾಲ ಮ್ಯಾಗ ನಾನು ಬರಕತ್ತಿದ್ನ್ಯಾ, ಬರೋ ಮುಂದೆ ಗಾಡಿ ಸ್ಪೀಡ್ ಹೊಡ್ಕೊಂಬರಕತ್ತಿದ್ದೆ, ಹೊತ್ಕೊಂಡು ಬಿದ್ದೆ ರಜ್ನ್ಯಾಗ ಹಿಂಗೆ ಆಗಿಬಿಡ್ತು ನೋಡು ಅಂದ. ಹಳೆಯ ಉಣ್ಣೋದಿದು ಹೆಂಗಿರಬೇಕು. ಸಿದ್ದಪ್ಪ ಅಂತಾನ ಅಲ್ಲಿಗೆ ಯಾಕೆ ಹೋಗಿದ್ರಲೇ, ಬರಲಿ ಅಂತ ತಿಳ್ಕೊಂಡು ಭಗವಂತನ ಸ್ಮರಣೆಯ ಮಾಡಿದ್ರೆ ಯಾರಿಗೂ ಏನೂ ಕೊರತೆ ಆಗೋದಿಲ್ಲ. ನೀವು ಭಗವಂತನ ಸ್ಮರಣೆಯನ್ನು ಮಾಡೋದಕ್ಕಾಗಿ ಕಷ್ಟಕ್ಕೆ ಒಳಗಾದ್ರಿ, ಸದಾಕಾಲ ಸ್ಮರಣೆ ಮಾಡಿದ್ರೆ ಆ ಪರಮಾತ್ಮ ನನ್ನ ಮಕ್ಕಳನ್ನು ಉಣಿಸ್ಬೇಕು, ನನ್ನ ಮಕ್ಕಳು ಉಪವಾಸ ಇರಬಾರ್ದು ಅಂತ ತಿಳ್ಕೊಂಡು ನಮಗೋಸ್ಕರ ಬುದ್ಧಿಯನ್ನು ತಂದು ಕೊಟ್ಟಾನ ನೋಡಿಲ್ಲಿ ಅಂದ. ಇದಕ್ಕೇನು ಹೆಚ್ಚಿಂದ ಏನು ಬೇಕ್ರಿ, ಅಪರಾಧಿ ಹೊತ್ತಿನಾಗ ಬುದ್ಧಿ ತಂದು ಕೊಟ್ಟು ಉಣಿಸೋರು ಇರ್ತಾರಲ್ಲ ಪರಮಾತ್ಮಲ್ಲೇನು. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು. ಅವಾಗ ಹೊಟ್ಟಿ ತುಂಬ ಉಂಡ್ರಂತ್ರಿ ಶರಣರ. ಸೋಮ ಭೀಮ ಉಂಡ್ರಂತ, ಸಿದ್ದಪ್ಪನ ಉಂಡ್ರಂತ. ಉಂಡ್ರು ಇನ್ನೂ ಬುತ್ತಿ ಹಂಗೆ ಉಳಿದಿತ್ತಂತ. ಉಳಿದು ಬಳಿಕ ಅವಾಗ ಅಲ್ಲೇ ಮಲ್ಕೊಂಡ್ರಂತ. ಅಲ್ಲೇ ಮಲ್ಕೊಂಡು ಬಳಿಕ ಅವಾಗ ಬೆಳಕು ಕರೆದ ಬಳಿಕ ಸಿದ್ದಪ್ಪ ಸೋಮ ಭೀಮರು ಎದ್ದ ಬಳಿಕ ಅವಾಗಂತಾರಂತ ಸೋಮ ಭೀಮರು, ಸಿದ್ಧ ನಾವು ಆಯ್ತಪ್ಪ ಬರಂಗಿಲ್ಲ, ನಾವು ಊರಿಗೆ ಹೋಗ್ತೀವಿ ಮಾರಾಯ, ನಮ್ಮನ್ನು ಕೈ ಬಿಡು, ನಾವು ಊರಿಗೆ ಹೋಗ್ತೀವಿ ಮಾರಾಯ ಅಂದ ಬಳಿಕ ನೋಡ್ರಪ್ಪ ಊರಿಗೆ ಹೋಗೋದು ಹೋಗ್ರಿ, ಮದುವೆ ಮಾಡ್ಕೋರಿ, ಮಕ್ಕಳು ನಡೀರಿ, ಆದ್ರೆ ಪಾರಮಾರ್ಥ ಜ್ಞಾನವನ್ನು ಬಿಡಬೇಡ್ರಿ, ಪ್ರಪಂಚವನ್ನು ಮಾಡಿ ಪಾರಮಾರ್ಥ ತಿಳ್ಕೋರಪ್ಪ. ಮತ್ತು ನೀವು ಯಾವಾಗ ಗುರು ಶೋಧನೆಗೆ ಒಲ್ಲೆ ಅಂತೀರಿ, ಗುರುವಿನ ಹುಡುಕಕ್ಕೆ ಒಲ್ಲೆ ಅಂತೀರಿ ಅಂದ ಬಳಿಕ ಹೋಗಿ ಚೆಂದಾಗಿ ಬದುಕು ಮಾಡ್ಕೋರಿ, ಆದರೆ ಚೆಂದಾಗಿರ್ರಪ್ಪ ಅಂತ ತಿಳ್ಕೊಂಡು ಸಿದ್ದಪ್ಪ ಅವ್ರನ್ನ ಊರಿಗೆ ಕಳಿಸಿದ ಬಳಿಕ ಸಿದ್ದಪ್ಪ ಎಲ್ಲಿಗೆ ಹೋದ ಅಲ್ಲಿಂದ ಶರಣರ. ಈಗ ನಾವೆಲ್ಲಿದ್ದೀವಿ ಅಂದರೆ ಸದಾಶಿವ ಪೇಟೆಯಿಂದ ಒಂದು ಊರು. ಆ ಪೇಟೆಯಿಂದ ಮುಂದೆ ಸಿದ್ದಪ್ಪನವ್ರು ಏನು ಮಾಡ್ತಾರೆ, ಶ್ರೀಶೈಲ ಮಾರ್ಗವಾಗಿ ಹಿಂಗೆ ಹೈದರಾಬಾದಕ್ಕೆ ಹೋಗ್ತಾರೆ ಅವರು ಶರಣರು. ಹೈದರಾಬಾದಕ್ಕೆ ಹೋಗ್ತಾರೆ. ಹೈದರಾಬಾದಲ್ಲಿಂದ ಹೋಗಿ ಮರಳಿ ಮತ್ತೆ ಯಾವಾಗ ನಾಳೆ ದಿವಸ ಹೆಂಗೆ ಬರ್ತಾರೆ ಅನ್ನೋದನ್ನು